ಮತ್ತು 2025-26ರ ಸಾಲಿನಲ್ಲಿ 15 ಹಣಕಾಸು ಯೋಜನೆಯಡಿಯಲ್ಲಿ ಆದಂಥ ಕಾಮಗಾರಿಗಳ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯ ಹಣಕಾಸು ಮತ್ತು ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಆದಂಥ ಕಾಮಗಾರಿಗಳ ಬಗ್ಗೆ ಈಗಾಗಲೇ ಈಗಾಗಲೇ 4ನೇ ತಾರೀಕಿನಿಂದ ಎಲ್ಲ ಲೆಕ್ಕ ಪರಿಶೋಧನೆ ನಡೆದಿರುತ್ತದೆ. ಇವತ್ತಿನ ಈ ಸಭೆಯು ನಡೆದಂತ ಲೆಕ್ಕ ಪರಿಶೋಧನೆಯ ಅಂತಿಮ ಗ್ರಾಮ ಸಭೆಯಾಗಿರುತ್ತದೆ. ಅದಕ್ಕಾಗಿ ಇವರು ಮೊದಲಾಗಿ ಎಲ್ಲರೂ ಎದ್ದಿದೆ ನಾಳೆಗೆ ಸರ್ ಆದಂತಹ ರಮೇಶ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಹಾಕುತ್ತೇವೆ. ಹಾಗೂ ಇಂದಿನ ಸಭೆಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಗೀತಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಕೊಡ್ತೇವೆ. ಹಾಗೂ ಇಂದಿನ ಸಭೆಯಲ್ಲಿ ಇವು 4 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ನಡೆಸಿದಂತಹ ಸಂಪನ್ಮೂಲ ವ್ಯಕ್ತಿಯವರ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಇಂದಿನ ಸಭೆಗೆ ನಮ್ಮ ಅವರ್ಸ ಗ್ರಾಮ ಪಂಚಾಯತ್ ವ್ಯಾಪ್ತಿಯ BLO ಅವರಾದಂತಹ ರೇಖಾ ಮೇಡಮ್ ಅವರು ಹಾಗೂ ಸುಧಾತಾ ಮೇಡಮ್ ಅವರು ಹಾಗೂ ಉಷಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಇಂದಿನ ಸಭೆಗೆ ನಮ್ಮ ಅವರ್ಸ ಗ್ರಾಮ ಪಂಚಾಯತಿಯ ಎಲ್ಲ ಫಲಾನುಭವಿಗಳು ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. 25ರಂದು ಅವರ್ಸ ಗ್ರಾಮ ಪಂಚಾಯತಿ ಸಭಾಭವನದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸವಿತಾ ನಾಗರಾಜ್ ಹಾಗೆ ಇವರ ನೇತೃತ್ವದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಅಧ್ಯಕ್ಷರಾದಂತಹ ಶ್ರೀ ರಾಮಕೃಷ್ಣ ಡಿ ನಾಯಕ್ ಇವರ ಕೃಷಿ ಇಲಾಖೆಯವರು ಇವರ ಅಧ್ಯಕ್ಷತೆಯಲ್ಲಿ ಭಾಗ್ಯದ ಫಲಾನುಭವಿಗಳಿಂದ ಸಾರ್ವಜನಿಕ ಪೂರ್ತಿಯಲ್ಲಿ
1/4/2024ರಿಂದ 31/3/2025 ನಡೆದಂತಹ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ನಡೆಸಲಾಯಿತು. ಸಭೆಯ ವಿಷಯ ಬಗ್ಗೆ ಚರ್ಚಿಸಿ ತೆಗೆದುಕೊಂಡ ತೀರ್ಮಾನ. ಸಭೆಯಲ್ಲಿ ಹಾಜರಿದ್ದ ಸರ್ವರು ನಾಡಗೀತೆಯನ್ನು ಹಾಡುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಿದರು. ವಸ್ತು ಉದ್ಯೋಗ ಖಾತ್ರಿಯಲ್ಲಿ ನಡೆದಂತಹ ಕಾಮಗಾರಿಗಳು ವಸ್ತು ಕೂಲಿ ಮೊತ್ತ 12,28,804, ಸಾಮಗ್ರಿ ಮೊತ್ತ 6,44,006 ರೂಪಾಯಿ. ಹೋಸಲ ಉದ್ಯೋಗ ಖಾತ್ರಿಯಲ್ಲಿ ನಡೆದಂತಹ ಖರ್ಚು ವೆಚ್ಚ. ರಾಜ್ಯ ಹಣಕಾಸು ಆಯೋಗದಲ್ಲಿ ನಡೆದಂತಹ ವಸ್ತು ಕೂಲಿ ಅನುದಾನ 12,50,000. 12,05,000. ಸಾಮಾಜಿಕ ಪರಿಶೋಧನಾ ತಂಡವು 80ರಷ್ಟು ಕಾಮಗಾರಿ ಪರಿಶೀಲನೆ ಮಾಡಿದ್ದು. ಕೆಲವು ಕಾಮಗಾರಿ ಸ್ಥಳದಲ್ಲಿ 15 ಹಣಕಾಸು ಮತ್ತು ಉದ್ಯೋಗ ತಾಲೂಕು ಪಂಚಾಯತಿನ ಅನುದಾನಗಳು ತೊಡಗಿರುತ್ತವೆ. ಸಭಾಧ್ಯಕ್ಷರ ಮಾತು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನೋಡಲಾಧಿಕಾರಿ ರಾಮಕೃಷ್ಣ ನಾಯಕರು ಇಲಾಖೆಗಳು ಮಾತನಾಡುತ್ತಾ, ಒಂದು ಸಭೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಸದರಿ ಸಭೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಕೂಲಿಗಾರರಿಗೆ ತಮ್ಮ ಕುಂದುಕೊರತೆಗಳನ್ನು ಚರ್ಚಿಸಿ ಪರಿಹಾರ ಪಡೆಯಲು ಒಂದು ವೇದಿಕೆಯಾಗಿದೆ. ನರೇಗಾ ಮತ್ತು 15 ಹಣಕಾಸು ಯೋಜನೆಯ ಕಾಮಗಾರಿಗಳನ್ನು ಮಾಡಿಕೊಳ್ಳುವುದರಿಂದ ತಮ್ಮ ಅಭಿವೃದ್ಧಿಯ ಜೊತೆಗೆ ತಮ್ಮ ಗ್ರಾಮಗಳ ಅಭಿವೃದ್ಧಿ ಕೂಡ ಸಾಧ್ಯ ಎಂದು ತಿಳಿಸಿದರು. ಇದು ಏನೇ ಕುಂದುಕೊರತೆಗಳಿದ್ದರೂ ಗ್ರಾಮ ಪಂಚಾಯತಿಗಳಿಗೆ ಬಂದು ವಿಚಾರಿಸಿ ಅವುಗಳಿಗೆ ಪರಿಹಾರ ಕೊಂಡುಕೊಳ್ಳಬೇಕೆಂದು ತಿಳಿಸಿದರು. ಸಭೆಗೆ ಹಾಜರಿದ್ದವರು ಹಣಕಾಸು ಮತ್ತು ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಈ 3 ಯೋಜನೆಗಳ ಸಾಮಾಜಿಕ ಯೋಜನೆಯನ್ನ ನಾವು ಕಳೆದ 3 ದಿನಗಳಿಂದ ಮಾಡ್ತಾ ಇದ್ದೇವೆ. ಇದು ಕೊನೆಯದಾಗಿ ಇವತ್ತು ಗ್ರಾಮ ಸಭೆ ಅಂದ್ರೆ ನಿಮ್ಮ ಮುಂದೆ ಇರುವಂತದ್ದು ಯಾವ್ಯಾವ ಕೆಲಸ ಆಗಿದೆ, ನಿಮ್ಮ ಏರಿಯಾದಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಓದಿ ಹೇಳಿದಾಗ ನೀವು ನಿಮ್ಮ ಆಗಿದೆಯೋ ಇದೆಯೋ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಅಬ್ಜೆಕ್ಷನ್ ಇದೆಯೋ ಅಥವಾ ಇನ್ನೇನಾದ್ರೂ ಇದ್ರೆ ನೀವು ಹೇಳ್ಬೇಕು. ನಿಮಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಯಾವ್ಯಾವ ಯೋಜನೆಯಿಂದ ಯಾವ ಕೆಲಸಗಳಾಗಿದೆ ನೀವು ಗೊತ್ತಿರ್ಬೇಕು ಅನ್ನೋ ದೃಷ್ಟಿಯಿಂದ, ತಳ ಹಂತದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿಸ್ಬೋದು. ಅಭಿವೃದ್ಧಿ ಆಗಿದೆ ಅಂದ್ರೆ ಉದ್ಯೋಗ ಆಗಿದೆ ಯೋಜನೆಯಿಂದ ಅಂತ ಹೇಳ್ಬೋದು. ಯಾರಿಗೆ ಅಂದ್ರೆ ಕಷ್ಟ ಆಗ್ತದೆ, ಅದ್ರೊಟ್ಟಿಗೆ ಎಲ್ಲ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ನರೇಗಾ ಯೋಜನೆ ಇರ್ಬೋದು, ಆಮೇಲೆ ಸಾಮಗ್ರಿ ವೆಚ್ಚವನ್ನ 15 ಹಣಕಾಸಿಂದನೂ ಅಥವಾ ರಾಜ್ಯ ಹಣಕಾಸಿಂದನೂ ಹಾಕಿ 2 ಸೇರಿ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಕಷ್ಟು ಅವಕಾಶ ಇರುವುದರಿಂದ ನಿಮಗೆ ಈ ಸಭೆ ನಮ್ಮ ಒಂದು ಉದ್ದೇಶ ನಿಮಗೆ ಗೊತ್ತಿರಲಿ ಯಾವ್ಯಾವ ಕೆಲಸ ಯಾವ ಯೋಜನೆಯಿಂದಾಗಿ ಸರಿಯಾಗಬೇಕು. ನೀವು ಇಲ್ಲ ಸರಿ ಆಗಲಿಲ್ಲ ಅಂತ ಹೇಳಿ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಸರಿಯಾಗಿದ್ರೆ ಮುಂದೆ ನಮ್ಗೆ ಯಾವ್ಯಾವ ಯೋಜನೆ ಅವಕಾಶ ಬರ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಏನಾಗಿದೆ ಅಂದ್ರೆ ಸಭೆ ಸರ್ಕಾರ ಪಂಚಾಯತ್ ಸಲುವಾಗಿ ನಾವು ಬಂದವ್ರ ಸಲುವಾಗಿ ನಾವು ಸಭೆ ಬರ್ತೇವೆ ಅಂತ ನಿಂತುಕೊಂಡಿದ್ದೀವಿ. ಇದರ ಉದ್ದೇಶ ಅದಲ್ಲ, ನಿಮಗಾಗಿ ಏನೇನು ಯೋಜನೆಗಳು ಬರ್ತದಿಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಈಗಾಗಲೇ ನೋಡಿ, ನಿಮ್ಮ ಹೊಸ ಪಂಚಾಯತ್ನಲ್ಲಿ ಕಳೆದ 2 ವರ್ಷದಿಂದ ನರೇಗಾ ಯೋಜನೆಯಲ್ಲಿ ಒಂದು ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡಲಿಲ್ಲ. ಏನಿದ್ರು ವೈಯಕ್ತಿಕ ಕಾಮಗಾರಿಗಳನ್ನ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಅದು ಮನೆ, ಬಚ್ಚಲು ಗುಂಡಿ, ಮತ್ತೆ ಇದು ಕೋಳಿ ಶೆಡ್ಡು, ಮತ್ತೆ ಇದು ಬೆಳದ ಪಟ್ಟಿ, ಇದಿಷ್ಟೇ ಹೊರತಾಗಿ ಬೇರೆ ಸಾರ್ವಜನಿಕ ಕಾಮಗಾರಿಗಳನ್ನು ಒಂದು ಮಾಡ್ಕೊಳ್ಳಿಲ್ಲ. ಅಂದ್ರೆ ಅವಕಾಶ ಸಿಕ್ಕಲ್ಲಿ ಮಾಡ್ಕೊಂಡ್ರೆ ಚಲೋ ಅಲ್ವಾ? ಯಾರು ಮತ್ತಿದೇನಿದೆ ಉದ್ಯೋಗ ಖಾತ್ರಿಯಲ್ಲಿ ಯಾರು ಮಾಡ್ಬೋದು. ಸ್ವಖುಷಿಯಿಂದ ಬಂದು ಅರ್ಜಿ ಕೊಟ್ಟು ಆಮೇಲೆ ಮಾಡ್ಕೊಳ್ತೇವೆ ಅಂತ ಹೇಳಿ ಗುಂಪಲ್ಲಿ ಬಂದು ಅರ್ಜಿ ಕೊಟ್ಟು ಮಾಡ್ಬೋದು ಅಂತ ಇದೆ ಸರ್. ಸ್ವಸಹಾಯ ಸಂಘದವರಿಗೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಜೊತೆ ಈ ಸಾಮಾಜಿಕ ಪರಿಶೋಧನೆ ಇದೆಯಲ್ಲ, ಅದು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತದೆ. ಸ್ವಸಹಾಯ ಸಂಘಗಳಿಗೆ ಸಂಬಂಧ ಜನ ಬರಲಿಲ್ಲ ಅಂತ ಕರೀತಾರೆ. ಇಲ್ಲ, ನಮ್ಮ ಈ ಸಾಮಾಜಿಕ ಪರಿಶೋಧನೆಗೆ ಎಲ್ಲ ಕಡೆಗೂ ಸ್ವಸಹಾಯ ಸಂಘದ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಳ್ತಾರೆ.
ಈ ಹಿಂದೆ ಕಳೆದ 2-3 ವರ್ಷದಿಂದ ನಾವು ಪ್ರತಿ ಪಂಚಾಯತ್ನಲ್ಲಿ ಸಂಘದವರ 2 ತಿಂಗಳು ಆಯ್ಕೆ ಮಾಡಿಕೊಂಡು ಅವ್ರಿಗೆ ತರಬೇತಿ ಕೊಟ್ಟು ಅವರಿಗೆ ಎಕ್ಸಾಮ್ ಮಾಡಿ ಅವ್ರ ಮೂಲಕ ನಾವು ಇವರನ್ನ ತಗೊಳ್ತಾ ಇದ್ವಿ ಅದು ಕಾಮನ್ ವ್ಯಕ್ತಿಗಳ ಮತ್ತೆ ಅವ್ರಿಗೆ ಯಾರು ಮಾಹಿತಿ ಅಂದ್ರೆ ಈ ಕೆಲಸದಲ್ಲಿ ಏನು ಬೆನಿಫಿಟ್ ಇದೆ, ಏನು ಉಪಯೋಗ ಆಗಿದೆ, ಮತ್ತೆ ಇದರಿಂದ ನಮ್ಮ ಪ್ರಯೋಜನ ಏನಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಂತ ಒಂದು ಸಭೆಗಳಿದ್ರೆ ಸಭೆಗಳಿಗೆ ಬಂದು ಉಪಸ್ಥಿತಿ ಗೊತ್ತಾಗ್ತದೆ. ಈಗ ನೋಡ್ರಿ, ನಾವು ಸಾಮಾನ್ಯವಾಗಿ ಒಂದು ವೈಯಕ್ತಿಕ ಕೆಲಸಗಳನ್ನ ಒಂದು ಏನು ಕೊಟ್ಟಿಗೆನೆ ಮಾಡ್ಕೊಂಡ್ರೆ ಯಾವುದಾದ್ರು ಒಂದು ವೈಯಕ್ತಿಕ ಕೆಲಸ ಮಾಡ್ಕೊಂಡಾಗ ಅಲ್ಲಿ ಎನವಾನಲ್ಲಿ 2-3 ಜನ ಹೆಸರಾಗ್ತದೆ. ನಾವು ಸ್ವಲ್ಪ ಮಾಡಿದ್ರೆ ನಮ್ಮ ಹೆಸರನ್ನ ಹಾಕಿದಾಗ ನಮ್ಮನೆ ಕೆಲಸ ಮಾಡ್ಬೇಕಾಗಿ ಹಿಂದೆ ಇತ್ತು ನೋಡ್ರಿ, ಮುರಿಯಾಳು ಅಂತ ಒಬ್ಬರ ಮನೆಗೆ ಒಬ್ಬರು ಮಾಡ್ಕೊಡ್ತಾರೆ. ಇದು ಅದೇ ರೀತಿ ಈಗ ನಮ್ಮನೆ ಕೆಲಸಕ್ಕೆ ನೀವು ಬಂದ್ರೆ ಅಕೌಂಟಿಗೆ ಹಣ ನಿಮಗೆ ಸಿಗ್ತದೆ. ನಿಮ್ಮನೆ ಕೆಲಸಕ್ಕೆ ನಾನು ಬಂದು ಇದ್ದು ಕೆಲವೊಂದು ಸಲ ಹಿಂಗೇನಾಗ್ತಿತ್ತು, ಯಾವ್ದೋ ಅಕೌಂಟಿಗೆ ಹಣ ಕೇಳಿದ್ರು ಜಮಾ ಸಿಗ್ತಾ ಇರಲಿಲ್ಲ, ಸಾಕಷ್ಟು ಇದು ಪ್ರಕರಣಗಳಾಗಿದೆ ಹಿಂದೆ. ಆದ್ರೆ ಈ ಸರ್ಕಾರ ಏನಂತದೆ, ವೈಯಕ್ತಿಕ ಕಾಮಗಾರಿಗಳಲ್ಲಿ ನೀವು ಸಹಾಯಧನವನ್ನು ಮಾಡ್ಕೊಂಡ್ರೆ ವೈಯಕ್ತಿಕ ಕಾಮಗಾರಿಯನ್ನು 4-5 ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರ ಮನೆ ನಾವು ನಮ್ಮ ಮನೆಗೆ ಅವ್ರು ಹೋಗಿ ಕೆಲಸ ಮಾಡಿ ಆ ಅಮೌಂಟನ್ನ ನಮ್ಮ ಅಕೌಂಟಿಗೆ ಜಮಾ ಆಗ್ತದಲ್ಲ, ಅದನ್ನ ನಾವು ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ. ಆದಷ್ಟು ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗೇನಾಗಿದೆ ಅಂದ್ರೆ, ಇಷ್ಟು ದಿವಸ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಮತ್ತು ಕುಟುಂಬಕ್ಕೆ 100 ದಿನ ಅಂತ ಇತ್ತು. ಈಗ ಹಾಗಲ್ಲ, ಜಿ ಅಂತ ಬಂದಿದೆ. ಈಗ ಮತ್ತೆ ಜುಲೈ 1ರಿಂದ ಜಿ ಅಂತ ಹೆಸರು ಬದಲಾಗಿದೆ. ಜೊತೆಗೆ ಸಾಕಷ್ಟು ಬದಲಾವಣೆಗಳಾಗಿವೆ. 125 125 ದಿನ ಮ್ಯಾರೇಜ್ ಮಾನವ ದಿನ. ಮೊದಲೇನಾಗಿತ್ತು, ಒಂದು ಉದ್ಯೋಗಕ್ಕೆ 100 ದಿನ ಇತ್ತಲ್ಲ, ಈಗ 125 ದಿನ ಆಗಿದೆ. ಆಮೇಲೆ ಅಮೌಂಟು ಜಾಸ್ತಿ ಆಗಿದೆ. ಜೊತೆಗೆ ಕಾಮಗಾರಿಗಳಲ್ಲೂ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ, ಮತ್ತೆ ಜನರಿಗೆ ಅನುಕೂಲಕರ ಆಗ್ತಾ ಇದೆ. ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನೊಂದಂದ್ರೆ 15ನೇ ಹಣಕಾಸಿಗೆ ಸ್ವಲ್ಪ ಹಣ ಬರ್ತದೆ, ಪಂಚಾಯತ್ ಬರ್ತದೆ. ಅದರಿಂದ ಅವ್ರು ಯಾವ್ಯಾವ ಕಾಮಗಾರಿಗಳನ್ನು ಮಾಡಿದ್ದಾರೆ ನೀವು ನೋಡಿದ್ರು, ನೀವು ಬರ್ಬೇಕಾದ್ರೆ ಎಷ್ಟು ಕಾಮಗಾರಿಗಳನ್ನು ಮಾಡಿರ್ತಾರಲ್ಲ, ಅದು ನೀವು ಅದನ್ನ ಯಾರು ಮಾಡಿದ್ದೀರಿ, ಯಾಕೆ ಮಾಡಿದ್ದೀರಿ, ಯಾವ ರೀತಿ ಮಾಡಿದ್ದೀರಿ ಏನು ಕೇಳ್ತಾ ಇಲ್ಲ. ಅದು ನಮ್ಮ ನಿಜವಾದ ಹೇಳ್ಬೇಕಂದ್ರೆ ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು ಅಂತ ನಾವು ಅಲರ್ಟ್ ಆಗಿರ್ಬೇಕು. ಜೊತೆಗೆ ರಾಜ್ಯ ಹಣಕಾಸು ಅಂದ್ರೆ ತಾಲೂಕ್ ಪಂಚಾಯತ್ನಿಂದ ಅನುದಾನವನ್ನು ಸಹಿತ ಕೆಲಸಗಳನ್ನ ಮಾಡಿದ್ದಾರೆ. ಈಗ ನಿಮ್ಗೆ ಯಾವುದು ಏನು ಅಂತ ಗೊತ್ತಿದೆಯಾ? ಈ 1 ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ವರೆಗೆ ಯಾವ್ಯಾವ ಕೆಲಸ ಆಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಇಲ್ಲಲ್ಲ. ಈಗ ಆ ಕೆಲಸ ಯಾವ್ದಾಗಿದೆ ಅಂತ ಹೇಳ್ತಾರೆ, ಓದಿರ್ತಾರೆ, ಖರ್ಚು ಎಷ್ಟಾಗಿದೆ ಅಂತ ಹೇಳ್ತಾರೆ. ಆ ಕೆಲಸ ಆಗಿದೆಯೋ ಇಲ್ವೋ ಅಥವಾ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಹೇಳಲಿಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಹೆಚ್ಚಿನ ಅನುಭವ ಪಡ್ಕೊಂಡ್ರೆ ನಾವು ಸಹಿತ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಫಸ್ಟ್ ರಾಜ್ಯ ಹಣಕಾಸು ಓದಿರ್ತಾರೆ, ಆನಂತರ ನರೇಗಾ ಮತ್ತು 15 ಹಣಕಾಸು ಓದಿರ್ತಾರೆ. ಅದನ್ನ ಕೇಳ್ಕೊಳ್ಳಿ. ಮೊದಲೇ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರು ಕೇಳಲಿಕ್ಕೆ ಅವಕಾಶ ಇದೆ. 2026ನೇ ಸಾಲಿನಲ್ಲಿ 2 ಕಾಮಗಾರಿಯಾಗಿದೆ. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವಸ ಕೊಠಡಿಗಳಿಗೆ ಶೀಟ್ ಅಳವಡಿಸುವುದು. ಇದು 2,30,000 ಖರ್ಚಾಗಿದೆ. ಎರಡನೇದು ಅವಸ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಅವಸ ರಂಗಮಂದಿರ 2026ರವರೆಗೆ. ಇಲ್ಲಿ ಸಮುದಾಯ ಕಾಮಗಾರಿಗಳು ಯಾವೂ ಆಗಿಲ್ಲ, ಎಲ್ಲ ವೈಯಕ್ತಿಕ ಕಾಮಗಾರಿಗಳೇ. ಮನೆ 22 ಆಗಿದೆ. ದನದ ಕೊಟ್ಟಿಗೆ 3 ಓದ್ಬೇಡ್ಬೇಕು. ವೈಯಕ್ತಿಕ ಕಾಮಗಾರಿ ಯಾರಾಗಿದೆ ಅಂತ ಆಮೇಲೆ ಕೂಲಿ ಮೊತ್ತ ಒಟ್ಟು 3,55,384. ಸಾಮಗ್ರಿ ಮೊತ್ತ 2,21,326. ಒಟ್ಟು ಕೂಲಿ ಮತ್ತು ಸಾಮಗ್ರಿ 5,74,110 ರೂಪಾಯಿ ನರೇಗಾ ಯೋಜನೆಯಿಂದ ಖರ್ಚಾಗಿದೆ. ನಂತರ 15ನೇ ಹಣಕಾಸು 2025-26ನೇ ಸಾಲಿನಲ್ಲಿ ದಂಡೇಬಾಗ್ ಬಜರಿಯ ಸುಮಿತ್ರಾ ಸುರೇಂದ್ರಕರ್ ಇವರ ಮನೆಯ ಎದುರು ಕಡೆಯಿಂದ ಹಾದು ಹೋಗುವ ರಸ್ತೆ ಅಭಿವೃದ್ಧಿಪಡಿಸುವುದು. ಖರ್ಚಾದ ಮೊತ್ತ 45,803. ಮಂಗಲ್ದಾಸ್ ಲೋಕೂರ್ ನಾಯ್ಕ್ ಮನೆಯ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕ್ ಅಳವಡಿಸುವುದು. ಖರ್ಚಾದ ಮೊತ್ತ 90,984. ತಾಳಿಗೋಡೆ ಅಂಗನವಾಡಿ ಎದುರುಗಡೆ ಇಂಟರ್ಲಾಕ್ ಅಳವಡಿಸಿರುವುದು. ಖರ್ಚಾದ ಮೊತ್ತ 43,096. ಎಸ್ಸಿ ಕಾಲೋನಿಯಲ್ಲಿರುವ ಸಾರ್ವಜನಿಕ ಬಾವಿಯನ್ನು ಅಭಿವೃದ್ಧಿಪಡಿಸುವುದು. ಖರ್ಚಾದ ಮೊತ್ತ 98,000. ನೀರು ಮಾರುಕಟ್ಟೆಯ ಹಿಂದೆ
ಮತ್ತು ಮುಂದಿನ ಮೆಟ್ಟಿಲಿಗೆ ರೀಲಿಂಗ್ ಅಳವಡಿಸುವುದು ಮತ್ತು ಮಾರುಕಟ್ಟೆಯ ಮುಂದಿನ ಜಾಗಕ್ಕೆ ಶೀಟ್ ಅಳವಡಿಸುವುದು. ಖರ್ಚಾದ ಮೊತ್ತ 98,000. ಮಠಕೇರಿ ಬಾಳಕಾಮತ್ ಮನೆಯ ಹತ್ತಿರದ ತಿರುವಿನಲ್ಲಿ ಸಾರ್ವಜನಿಕ ಗಟಾರಕ್ಕೆ ಮುಚ್ಚಳ ನಿರ್ಮಾಣ ಮಾಡಿದ್ದು. ಖರ್ಚಾದ ಮೊತ್ತ 86,192. ಪಾಂಡುರಂಗ್ ಮನೋಹರ್ ತಾಮ್ಸಿ ಮನೆಯ ಹತ್ತಿರದ ಸಾರ್ವಜನಿಕ ಬಾವಿಗೆ ಕಬ್ಬಿಣದ ಜಾಳಿಗೆ ಅಳವಡಿಸುವುದು ಮತ್ತು ಪಂಪ್ ಸೆಟ್ ದುರಸ್ತಿ ಮಾಡುವುದು. ಖರ್ಚಾದ ಮೊತ್ತ 95,000. ಸಂತೋಷ್ ಕುತು ಆಟೇರ್ ಮನೆಯ ಹತ್ತಿರ ಹೊಸ ಕಂಬ ಅಳವಡಿಸಿ ದಾರಿದೀಪದ ಲೈಟ್ ವಿಸ್ತರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು. ಖರ್ಚಾದ ಮೊತ್ತ 30,000. ಕೌಲ್ಗಡ್ಡ ಅಂಗನವಾಡಿಗೆ ಗ್ರೀಲ್ಸ್ ಅಳವಡಿಸುವುದು. ಖರ್ಚಾದ ಮೊತ್ತ 57,000. ಕಾಶಿನಾಥ್ ಪೇಟ್ ಮನೆಯ ಹತ್ತಿರದಿಂದ ಗಣೇಶ್ ಪೇಟ್ ಮನೆಯ ರಸ್ತೆಯವರೆಗೆ ದಾರಿದೀಪದ ಲೈಟ್ ವಿಸ್ತರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು. ಖರ್ಚಾದ ಮೊತ್ತ 57,600. ನಾರಾಯಣ್ ಸುಕ್ರು ಆಗೇರ್ ಮನೆಯ ಹತ್ತಿರದಿಂದ ದಿನಕರ್ ಸುಕ್ರು ಆಗೇರ್ ಮನೆಯವರೆಗೆ ಹೊಸ ಕಂಬ ಅಳವಡಿಸಿ ದಾರಿದೀಪದ ಲೈಟ್ ವಿಸ್ತರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು. ಖರ್ಚಾದ ಮೊತ್ತ 59,600. ಮೀನು ಮಾರುಕಟ್ಟೆಯ ಶೌಚಾಲಯ ದುರಸ್ತಿ ಮಾಡಿ ಸುಣ್ಣ ಬಣ್ಣ ಬಳಿಯುವುದು. ಖರ್ಚಾದ ಮೊತ್ತ 88,000. ದಂಡೆ ಭಾಗ ಪ್ರಾಥಮಿಕ ಶಾಲೆಯ ಶೌಚಾಲಯಕ್ಕೆ ಅಂಗವಿಕಲರಿಗೆ ರ್ಯಾಂಪ್ ನಿರ್ಮಾಣ ಮಾಡಿದ್ದು. ಖರ್ಚಾದ ಮೊತ್ತ 45,803. ಮೀನು ಮಾರುಕಟ್ಟೆಗೆ ನೆಲಹಾಸು ಮತ್ತು ಗೋಡೆ ದುರಸ್ತಿ ಮಾಡಿದ್ದು. ಖರ್ಚಾದ ಮೊತ್ತ 95,000. ಅಜ್ಜಪ್ ಶೆಟ್ವಾಡ ಅಂಗನವಾಡಿ ಕೇಂದ್ರದ ಬಾವಿಗೆ ಗ್ರೀಲ್ಸ್ ಅಳವಡಿಸಿ ಪ್ಲಾಟ್ಫಾರ್ಮ್ ಹಾಗೂ ಇತರೆ ಕಾಮಗಾರಿಗಳನ್ನ ಮಾಡಿರುವುದು. ಖರ್ಚಾದ ಮೊತ್ತ 55,000. ಮೂಡೇಕಡ್ಡ ದಿನೇಶ್ ನಾಯ್ಕ್ ಮನೆಯ ಹತ್ತಿರ ಇರುವ ಬಾವಿಗೆ ಪಂಪ್ ದುರಸ್ತಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕ 5 ವಾಲ್ ಅಳವಡಿಸುವುದು. ದಂಡೆಬಾಗ್ ಪಂಪ್ ದುರಸ್ತಿ ಮಾಡುವುದು. ಖರ್ಚಾದ ಮೊತ್ತ 1,33,600. ಮಠಕೇರಿ ಕಿರಣ್ ದೇಸಾಯಿ ಮನೆಯ ಹತ್ತಿರದಿಂದ ಸದಾಶಿವಾಚಾರ್ಯ ಮನೆಯವರೆಗೆ ಸಾರ್ವಜನಿಕ ರಸ್ತೆ ನಿರ್ಮಾಣ. ಖರ್ಚಾದ ಮೊತ್ತ 1,14,000. ಉದಯ್ ಶಿವರಾಮ್ ನಾಯ್ಕ್ ಮನೆಯ ಹತ್ತಿರ ಕುಡಿಯುವ ನೀರಿನ ಘಟಕ ಅಳವಡಿಸುವುದು. ಖರ್ಚಾದ ಮೊತ್ತ 1,04,20. ಹಾರ್ವಾಡ್ ಕ್ರಾಸ್ನಿಂದ ಅವಾಸ ಪಂಚಾಯಿತಿಗೆ ಬರುವ ಕ್ರಾಸ್ವರೆಗೆ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ವಿಸ್ತರಣೆ. ಖರ್ಚಾದ ಮೊತ್ತ 1,37,600. ಸಾವಿತ್ರಿ ಆಗೋದು ಆಗೇರ್ ಮನೆಯ ಹತ್ತಿರದಿಂದ ಬೀರಾಗೋಕು ಆಗೇರ್ ಮನೆಯವರೆಗೆ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ವಿಸ್ತರಣೆ. ಖರ್ಚಾದ ಮೊತ್ತ 73,016. ಇಷ್ಟು ಒಂದಾಗಿದೆ. ವೈಯಕ್ತಿಕವಾಗಿ ಈಗ ರಾಜ್ಯಾಂಗ ಕೇಳ್ಕೊಳ್ಳಿ. ನಿಮ್ಮ ಸಂಬಂಧಪಟ್ಟಂತೆ ಎಲ್ಲೂ ಸಹಿತ ಬೋರ್ಡ್ ಹಾಕ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಅಂದ್ರೆ ಈಗ ಒಂದು ರೋಡ್ ಆಗಿದೆ. ಎಲ್ಲಿ ಇಂಚಾರ್ಜ್ ಒಂದು ಇದೇ ಪಂಚಾಯತ್ ಆಗಿದ್ದು ಅಲ್ಲ, ರಾಜ್ಯಾಂಗ ಒಂದು ರೋಡ್ ಆಗಿದೆ. ಸುರೇಂದ್ರ ಮನೆ ಹತ್ತಿರ ಮೇಡಮ್ ಪಂಚಾಯತಿಂದ ಒಂದು ರಸ್ತೆ ಆಗಿದೆ, ಮಣ್ಣಿನ ರಸ್ತೆ. ಅಲ್ಲಿನೇ ರಾಜ್ಯ ಹಣಕಾಸುದಿಂದ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ದಂಡೆಬಾಗ್ ಅದ್ರ ಮೇಲೆ 26-27 ಸಾಲಿನ ರಾಜ್ಯ ಹಣಕಾಸುದಿಂದ ಸಿಮೆಂಟ್ ರಸ್ತೆ ಆಗಿದೆ. ಅದಕ್ಕಿಂತ ಹಿಂದ್ಗಡೆ ಮಣ್ಣಿನ ರಸ್ತೆ ಆಗಿದೆ. ಅದು ಏನಾಗ್ತದಂದ್ರೆ ಸರಿ ಒಂದೇ ಕಡೆಗೆ ಎರಡು ಮಕ್ಕಳು 3 ವರ್ಷದಿಂದ ಆಗ್ತಾನೆ ಖರ್ಚಾಗಿದೆ. ಏನಾಗುತ್ತೆ ಅವ್ರು ಯಾವ ಯೋಜನೆ ಆಗಿದೆ ಯಾವ ಗೊತ್ತಿರುತ್ತೆ. ಈಗ ನಮಗೆ ಜೊತೆಗೆ ಪಂಚಾಯತ್ ಅವ್ರು ತೋರಿಸ್ಲಿಕ್ಕೆ ಹೋದ್ರು ಅವ್ರಿಗೆ ಯಾವ ಯೋಜನೆಯಿಂದ ಅವ್ರು 15 ತಾಸು ಮನರೇಗ ಮಾಡಿದ್ದೇವೆ ಅಂತ ಇದ್ದಾರೆ. ಕೋಟಿ ಅನುದಾನದಿಂದಾಗಿದೆಯೋ ಅಥವಾ MLA ಫಂಡಿನಾಗಿದೆಯೋ ಯಾವ್ದನ್ನಾಗಿದೆ ಅಂತ ಗೊತ್ತಾಗುತ್ತೆ. ಹೌದು ಸರ್, ಅದೇ ಬರ್ತದೆ ಸರ್. ಮತ್ತು ಸಮಸ್ಯೆ ಆಗ್ತದೆ, ನಮಗೆ ಸಮಸ್ಯೆ ಆಗ್ತದೆ. ನಾವು ಒಟ್ಟಿಗೆ ಬಂದು ಏನು ಮಾಡಿದ್ವಿ ಅನ್ನೋದು ಮತ್ತೊಂದಂದ್ರೆ ಅದು ಒಂದಾಯ್ತು. ಇಂಜಿನಿಯರ್ ಕಂಪಲ್ಸರಿ ಕರಾವಿ ಹಾಕಿ ಇಂಜಿನಿಯರ್ ಉಪಸ್ಥಿತರು ಇರೋದಿಲ್ಲ, ಕಂಪಲ್ಸರಿ ಆಗ್ತದೆ. ಕೋಟಿ ಅನುದಾನ ಬಂತು, ಇದು 2 ಕಡೆ ಆಗ್ತದೆ. ಬೋರ್ಡ್ ಇರೋದಿಲ್ಲ. ಇದು ಹಾಕೊಂಡ್ರು ಸರ್ ಏನಂದ್ರೆ ಯಾವುದೇ ಈಗ ಬಿಲ್ಡಿಂಗ್ ಫೈನಾನ್ಸ್ ಇಂಜಿನಿಯರಿಂಗ್ ನಾವೀಗ 5-6 ವರ್ಷ ಉಪಸ್ಥಿತರು ಇರೋದಿಲ್ಲ. ಆಮೇಲೆ ಕೋಟಿ ಅನುದಾನದವರು ಇರ್ತಿದ್ರು. ನಾವು ಸಾಹಿತ್ಯ ಗಮನಕ್ಕೂ ತಂದಿದ್ದೇನೆ, ಮೂಲಕನೂ ತಂದಿದ್ದೇನೆ. ಮತ್ತು ಮುಖ್ಯವಾಗಿ 14,000 ಅವ್ರ ಮುಖಾಂತರ ತಂದಿದ್ದೇನೆ. ನಾವು ಸಮಸ್ಯೆ ಆಗಿದೆ. ಲಾಸ್ಟ್ ಟೈಮ್ ನಮಗೆ 5 ವರ್ಷದ ಆಡಿಟ್ ಕೊಟ್ಟಿದ್ದು 2020-21 24-25 ನಾನಂತೂ ಅದನ್ನ ಏನೇ ಅದನ್ನೇ ಮಾಡಿದ್ವಿ. ಈ ಸಲ 1 ವರ್ಷ ಕೊಡ್ತಾರೆ. ಕರೆಕ್ಟಾಗಿ ನಾವು 3 ಕೋಟಿ ಏನಾಗಿದೆ ಅಂತ ಮಾಡಿದ್ವಿ. ಕೆಲವೊಂದು ಕಡೆ ಏನಾಗಿದೆ ಸರ್, ಉದಾಹರಣೆ ಹೇಳಬೇಕು, ಒಂದು ಪಂಚಾಯತ್ ಬಿಲ್ಡಿಂಗ್ ನಿರ್ಮಾಣ ಆಗಿ ಸಿಕ್ಕಾಪಟ್ಟು ಬಿಲ್ಡಿಂಗ್ ನಿರ್ಮಾಣ ಆಗಿ ಶೌಚಾಲಯ ಆಗಿ ಎಲ್ಲ ಮತ್ತೆ ಆವಾಗಲೇ ಆಗಿದೆ. ನಾವು ಆ ಸ್ಕೂಲಿಗೆ ನಾವು ಹೋಗಿದ್ವಿ ಬರೀತಿಗೆ, ಬೇರೆ ಆದರೆ ಈ ಸಮಗ್ರ ಶಿಕ್ಷಣ ಮಾಡಿಕ್ಕೆ ಹೋದಾಗ ನಾವು ನೋಡಿದ್ವಿ ಅವರಿಗೆ
ಈಗ ಅದೇ ಇದಕ್ಕೆ ಕೋಟಿ ಅನುದಾನದಿಂದ ಆಗ್ತದೆ. ಅನುದಾನದ ಖರ್ಚು ಮಾಡ್ತೇವೆ ಅದು ಎಷ್ಟು ಖರ್ಚು ಮಾಡಿದ್ದು ಬೇರೆ ಇತ್ತು. ತುಂಬಾ ಸಮಸ್ಯೆ ಆಗ್ತದೆ ಈಗ. ಅದೇ ಬೋರ್ಡ್ ಇದ್ರೆ ಕರೆಕ್ಟಾಗಿ ಇದರಿಂದ ಮಾಡಿದ್ದಾರೆ, ಯಾವಾಗ ಮಾಡಿದ್ರು ಅಥವಾ ಹಾಳಾಗ್ತಿದ್ದೇವೆ ಮಾಡಿದ್ರೆ ಯಾವುದಾದ್ರೂ ಗೊತ್ತಾಗ್ತದೆ. ಆವಾಗ ಯಾವ್ದು ಅಂದ್ರೆ ಉದಾಹರಣೆ ಸರಿ ಇದು ಗೋಡೆ ಇದೆಲ್ಲ ಒಂದು ಈ ಬಿಲ್ಸ್ ಮದುವೆ ಅಂತ ಅಲ್ಲಿ ಎರಡು ಕಡೆ ಬಸ್ ಬಿಟ್ಟು ನಾವೇಂತೆ ಬ್ರೇಕ್ ಬೋರ್ಡ್ ಹಾಕಿಬಿಟ್ಟೆ ಇಷ್ಟ ಹೊರಗಡೆ ಸೈಡಾಗಿ ಬಸ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನು ಮಾಡ್ತಾ ಇದ್ದೀನಿ. ಮತ್ತೆ ಈಗ ನರೇಗಾ ಯೋಜನೆಯು ಈಗ ಈಗ ನಾವು ಓದ್ತಿದ್ದೇವೆ ಯಾಕೆ ಬೋರ್ಡ್ ಹಾಕ್ತಾರೆ ಶಾಶ್ವತವಾಗಿರ್ತದೆ. ಅದಕ್ಕೆ ಅದೇ ರೀತಿ ಈ ಥರ ಯೋಜನೆಗೂ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಅಂದರೆ ಅಮೌಂಟಿಗನ್ನು ಈಗ 3 ಲಕ್ಷ 4 ಲಕ್ಷ ಮಾಡಿದ್ರೆ ಅದನ್ನು ದೊಡ್ಡ ಬೋರ್ಡ್ ಮಾಡಿ ಈಗ 5,000 ರೂಪಾಯಿ ಬೋರ್ಡ್ ನಾವು ಬೇಗನೆ ಮಾಡ್ತೀವೋ ಹಾಗೆ ಮಾಡ್ತೀವಿ. ಕಡಿಮೆ ಖರ್ಚಿಗೆ ಕಡಿಮೆ ಯಾವ ರೀತಿ ಆಗ್ತದೆ. ನಾವು ನರೇಗಾದಲ್ಲಿ ಈಗ ಫಲಾನುಭವಿಗಳು ಮಾಡ್ಕೊಂಡಾಗ ನೀವು ಮನೆಗೆ ಅಟ್ಲೀಸ್ಟ್ ಗೋಡೆ ಮೇಲೆ ಬಂದಿರ್ತೀವಿ ಪೇಂಟ್ ಬರಲಿಕ್ಕೆ ಅಂತಂದ್ರೆ ಹೇಳ್ತಾರೆ ಅದೇ ರೀತಿ ಮಾಡ್ಕೊಡ್ತಾರೆ. ಹಾಗೆ ಇದರೇ ಇದನ್ನು ಮಾಡಬೇಕು. ಹೌದು ವೈಯಕ್ತಿಕನೂ ಕೊಡು ಅವ್ರಿಗೆ 5 ರೂಪಾಯಿ ಇದೆ ಸರ್ ಗೋಡೆ ಇದಕ್ಕೆ 5,000 ರೂಪಾಯಿ 3,000 ರೂಪಾಯಿ ಯಾವುದಕ್ಕೆ ಸಾರ್ವಜನಿಕ ಕಾಮಗಾರಿ ನರೇಗಾದಲ್ಲಿ. ಅದೇ ಇಲ್ಲೂ ಸಹಿತ ಅಮೌಂಟ್ನಲ್ಲಿ ಎಷ್ಟು ಇರ್ಬೋದು ಸರ್. ಈ ಇಂಜಿನಿಯರ್ಸು ಅದು ಪ್ರೊವಿಷನ್ ಕೊಡಲಿಕ್ಕೆ ಅವ್ರಿಗೆ ಅವಕಾಶ ಇದೆಯಲ್ಲ ಎಷ್ಟು ನೀಡಬೇಕಲ್ಲ ಅವರು. ಆಮೇಲೆ ಎಂಟಿ ಮಾಡಬೇಕು. ಇಲ್ಲ ಅಂದ್ರೆ ಸರ್ ಎಲ್ಲೂ ವರ್ಕ್ ಆಗಿದ್ದೇ ಗೊತ್ತಾಗುದಿಲ್ಲ, ಸಮಸ್ಯೆ ಆಗ್ತದೆ. ಇದು ಓದೋದು 2024 ಏಪ್ರಿಲ್ 1 2025ರಿಂದ ಮಾರ್ಚ್ 31 2026 ಅದೊಂದು ದೊಡ್ಡ ಸಮಸ್ಯೆ ಸರ್. ಸರ್ ನೀವು ಯಾವ್ದು ಮೀಟಿಂಗ್ ಅಲ್ಲಿ ಹೋಗ್ಬೇಕು ಅವ್ರ ವಿಷಯ ಬಂದಿದ್ದೀನಿ. ಮತ್ತೆ ಅದು ಹಳೆ ಲೈನ್ ಆಗಿಲ್ಲ ಯಾವ್ದು ಲೀಸ್ಟ್ ಮಾಡ್ಕೊಂಡು ಫೋಟೋಸ್ ಒಂದು ಇಟ್ಕೊಂಡ್ರೆ ನಮಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇವರು ವೈಯಕ್ತಿಕದವರು ಅವರ ಜಾಗದ ಪಕ್ಕದಲ್ಲಿ ಏನಾದ್ರು ಮಾಡ್ಕೊಳ್ತಾರೆ. ವೈಯಕ್ತಿಕದವರು ನೀವೆಲ್ಲರೂ ವೈಯಕ್ತಿಕದವರು ಮನೆ ಮುಗಿದವರು ಈಗ ಏನ್ ಮಾಡಿದೆ ನಿಮ್ಗೊಂದು ಮನೆ ಮುಗಿದಲ್ಲ ಅಲ್ಲಿ ಬೋರ್ಡ್ ಒಂದು ನಾವು ಬೇಕಾದ್ರೆ ನೀವು ಹೇಳ್ತೇವೆ ಇದು ಮಾಡ್ತಾರೆ ಅವ್ರಿಗೆ ಒಂದು ಕಳ್ಸ್ಕೊಂಡು ಬಂದ್ರೆ ನೀವು ಮನೆ ಗೋಡೆಗೆ ಬರಿಬೇಡಿ ಅಥವಾ ಸೈಡ್ ಗೋಡೆಗೆ ಏನಾದ್ರು ಒಂದು ರೌಂಡ್ ಮಾಡ್ಕೊಂಡು ಬರ್ಕೊಡ್ತಾರೆ ಎಲ್ಲರೂ. ಯಾವ ಯೋಜನೆಯಿಂದ ಆದದ್ದು, ಯಾವ ಪಂಚಾಯತಿಂದ ಆದದ್ದು, ಯಾವ ಎಷ್ಟು ದುಡ್ಡು, ಕೂಲಿ ಎಷ್ಟು ಖರ್ಚಾಯ್ತು, ಸಾಮಗ್ರಿ ಎಷ್ಟು ಖರ್ಚಾಯ್ತು ಎಲ್ಲ ಬರೀತಾರೆ. ನಾವು ನಿಮ್ಗೊಂದು ಬೇಕಾದ್ರೆ ಹೇಳ್ತೇವೆ ಅವ್ರದ್ದು ಇದಷ್ಟು ನೀವು ಮಾಡಿಸ್ಕೊಳ್ತೇವೆ. ಒಂದು ನಿಮ್ದು ಈಗ ನೀವು ಮುಗಿಯುವಂಥದ್ದಲ್ಲಿ ನಿಮ್ಮೊಂದು ಮುಗಿತಲ್ಲ ಅದೇ ನಿಮ್ದೊಂದು ನಾವು ಬೇಕಾದ್ರೆ ಅವ್ರಿಗೆ ಹೇಳಿದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮ್ಮ ಫೋನ್ ನಂಬರ್ ಕೊಡ್ತೇವೆ ಅವರಿಗೆ. ನೀವು ಅವ್ರ ಹತ್ರನೇ ಮಾತಾಡ್ಕೊಂಡು ಒಂದು ಜನರ ಪಟ್ಟಿಗೆ ಇದು ಜನರ ಪಟ್ಟಿಗೆ ಗೋಡಿ ಶೆಡ್ಡಿಗೆ ಹೌದು ನಾವು ಅವ್ರಿಗೆ ಬರ್ಸ್ಬೇಕು. ನಿಮ್ಗೆ ನಾವು ಬೇಕಾದ್ರೆ ನಾವು ಬೇಕಾದ್ರೆ ಪ್ರಿಂಟ್ ಕೊಡ್ತೇವೆ ಯಾವ ಯೋಜನೆ ಆದದ್ದು ಎಷ್ಟು ಖರ್ಚು. ಇಲ್ಲಿ ಯಾವುದು ಆಗ್ತೇನೆ ಕೋಳಿ ಶೆಡ್ ಮನೆ ಕೋಳಿ ಶೆಡ್ ಜನರ ಪಟ್ಟಿಗೆ 2 ವರ್ಷ ಸಾರ್ವಜನಿಕ ಕಾಮಗಾರಿ ಅಂತ 2 ವರ್ಷ. ಇಲ್ಲಿ ಸಾರ್ವಜನಿಕ ಕಾಮಗಾರಿ ಯಾಕಂದ್ರೆ ಫಸ್ಟಿಗೆ ಒಂದ್ಸಲ ಮಾಡ್ತಿದ್ರು ಸರ್. ಈಗ ಉಳಿದು ಮಾಡ್ತಾರೆ ಉಳಿದು ಈಗ ಏನಾಗಿದೆ ಅಂತ ಹೇಳಿದ್ರೆ 2 ಸರಿ ಡಿಫೆನ್ಸ್ ಮಾಡಬೇಕು. ಅವ್ರದ್ದು 5 ಗಂಟೆ ತಗೊಳ್ಬೇಕು. ಈಗ ನೋಡಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಮಕ್ಕಳು ಹೇಳಿದ್ದಾರೆ ನಿಮ್ಮ ಸಮಸ್ಯೆ ದೊಡ್ಡ ಸಮಸ್ಯೆ ಏನಾಗಿದೆ ಹೇಳಿ. ನಿಮ್ ಮನೆ ಕಟ್ಟುವವರಿಗೆ ಒಂದು ಸಮಸ್ಯೆ ಆಗಿದೆ. ಏನಾಗಿದೆ ಅವ್ರು 2 ಟೈಮಿಗೆ ತೆಗಿಲಿಕ್ಕೆ ಹೋಗ್ಬೇಕು ಸರ್. 2 ಟೈಮ್ ಹೋಗ್ಬೇಕು. ಅವ್ರು ಎಣ್ಣೆ ಮಾಡ್ತಾರೆ ಯಾರು ಅವ್ರು ಇರ್ಬೇಕು. ಪಾಪ ಇವ್ರು ಮಾಡಿ ಇವ್ರದ್ದು ಒಂದೇನಿತ್ತು ಅಂತ ಹೇಳಿದ್ರೆ ಒಂದು ಮನೆ ಕಟ್ಟಿದ್ರೆ ನಮ್ಮ ಮನೆಯಲ್ಲಿ 4 ಮಂದಿ ಇದ್ರೆ 4 ಮಂದಿ ಎಣ್ಣೆ ಮಾಡ್ತಾರೆ ಹಾಕ್ತಿದ್ರು. ಆ 4 ಮಂದಿ ಶಾಲೆ ಹೋಗ್ಬೇಕಾದ್ರೆ ಹೋಗ್ಬೋದಿತ್ತು. ಅವ್ರಿಗೆ ಒಂದು ಲೆಕ್ಕಿಲ್ಲಾಗಿತ್ತು ಅದಕ್ಕೆ. ಈಗ ಹಂಗಲ್ಲ, ಅವರೆಲ್ಲರೂ ಇರ್ಬೇಕು ಮನೆಯಲ್ಲಿ. ಬೆಳಿಗ್ಗೆ ಒಂದು ಹೊತ್ತು ಇರ್ಬೇಕು, ಮಧ್ಯಾಹ್ನ ಇರ್ಬೇಕು. ಪಾಪ ಕಾಲೇಜ್ ಹೋಗೋ ಮಕ್ಕಳಿಗೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಸರಿ ಅವರೆಲ್ಲ ಹೇಳ್ತಾ ಇದ್ದಾರೆ ಏನಾದ್ರು ಇದು ಮಾಡಿ ವ್ಯವಸ್ಥೆ ಮಾಡಿ ಹಾಕೊಂಡು. ಈಗ ಅದೊಂದು ಸಮಸ್ಯೆ ಇದೆ ಮೇಡಮ್. ನಾನು ಈಗ ಕಾಲೇಜಿಗೆ ಹೋಗುವ ಮಕ್ಕಳು
ಅವ್ರ ಮನೆದು ಅವ್ರ ಫಸ್ಟಿಗೆ ಏನಾಗಿದ್ರಂದ್ರೆ ಅವ್ರ 18 ವರ್ಷ 18 ವರ್ಷ ಅಲ್ಲ ನಾ ಈಗ ಮೇಡಮ್ ಹಾಕಿದ್ದು ಗೊತ್ತಲ್ವಾ ಯಾಕೆ ಕೇಳಿದೆ ಇದು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಸಿಗುದಿಲ್ಲ ಬೇರೆಯವ್ರಿಗೆ ಬಿಟ್ಟು ಕೊಡುದಿಲ್ಲ ಸಮಸ್ಯೆ ಆಗ್ತದೆ ಹೇಳಿ ಅವರು ರಾತ್ರಿ ಕೆಲಸ ಅಂದ್ರೆ ರಾತ್ರಿ ದುಕಾನ್ ಬಂದ್ಕೊಂಡು ಮಾಡ್ಕೊಂಡಿದ್ದೇವೆ ಅಂತ ಬಂದು ಬರ್ತದಲ್ಲ ತಗೊಂಡು ಅವ್ರ ಮನೆಗೆ ಯಾವ್ದೋ ಮಕ್ಕಳಿಗೆ ಹಾಕಿದ್ರು ಅಂತ ತಿಳ್ಕೊಳ್ರಿ ಅವರೆಲ್ಲರೂ ಹೊರಗೆ ಹೋಗ್ತಾರೆ ಎಲ್ಲರೂ ಆಗ್ಲಿ ಇದು ಒಂದೇ ಮಾತಾಡ್ತಾರೆ ಮಕ್ಕಳದನ್ನ ಶಾಲೆ ಮಕ್ಕಳದನ್ನ ಇಲ್ಲ ಶಾಲೆ ಮಕ್ಕಳದಲ್ಲ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವ್ರು ಅದು ಏನೋ ಅಲ್ಲ ಈಗ ನಮ್ದು ಇದ್ರಲ್ಲಿ ಹಾಕುದಂತೆ ಅವ್ರು ಇರ್ಬೇಕು ಎಲ್ಲ ಈಗ ಮೊದಲೇ ಸಾಮೂಹಿಕ ಅಷ್ಟೇ ಮಾಡಿದ್ರು ಸಾಮೂಹಿಕ ಕಾಮಗಾರಿಗಳು ಅಷ್ಟೇ ಮಾಡಿದ್ರು ಈಗ ಮತ್ತೆ ಅದು ಅಲ್ಲ ಹೀಗೆ ಅವ್ರಿಗೆ ಐಕ್ಲಿಂತ ತಗೊಳ್ಬೇಕು ಕಣ್ಣಿಂದ ಅಲ್ಲಿ ಯಾರೋ ಒಬ್ರು ಈಗ ಅವ್ರ ಪರವಾಗಿ ಯಾರೋ ಒಬ್ರು ಬಂದ್ಕೊಂಡು ಬಂದು ಕೆಲಸ ಮಾಡುವಾಗಿಲ್ಲ ಇದೇ ಊರಿನವ್ರೆ ಇದೇ ಜಾಬ್ ಮಾಡಿದ್ದವ್ರೆ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಸರ್ಕಾರದ ಗೈಡೆನ್ಸ್ ಕೊಡೋದು ಹೌದು ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವು ಅದೇ ಯಾವ ಡ್ರೆಸ್ ಹಾಕಿದ್ದಾರೆ ಮತ್ತೆ ಒಂದೇ ಡ್ರೆಸ್ ನಲ್ಲಿ ಇರ್ಬೇಕು ಡ್ರೆಸ್ ಏನಾಯ್ತು ಅಂದ್ರೆ ಇದು ಫೋಟೋ ಮಿಸ್ಮ್ಯಾಚ್ ಬರ್ತದೆ ಅಂದ್ರೆ ಮಾಡಿ ಹೋಗ್ಬೇಕು ಅಂತ ಕೆಲಸ ಸ್ಪಾಟಿಂದ ಹೋಗ್ಬಾರ್ದು ಊಟ ಕಟ್ಕೊಂಡೇ ಬರ್ಬೇಕು ಅಲ್ಲೇ ಊಟ ಮಾಡಿ ಸಂಜೆ ಹೋಗ್ಬೇಕು ಅಂತ ಇದೆ ಹಂಗಂದ್ರೆ ಹಿಂದೆ ಹಾಗೆ ಮಾಡ್ತಿದ್ರು ನಿಜವಾಗೂ ಈ ಉದ್ಯೋಗ ಏನು ಹೇಳಿ ಈಗ ಏನಾಗಿದೆ ಜನರಿಗೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಈಗ ಒಂದು ಬೈಕ್ ಸೈಕಲ್ ಅಥವಾ ಏನೋ ತಗೊಂಡ್ಬಂದು ಕೆಲಸ ಮಾಡ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ ಚೇಂಜ್ ಮಾಡ್ತಾರೆ ಆವಾಗ ಹಾಗಲ್ಲ ಒಂದು ಬೆಳಿಗ್ಗೆ ಬಂದಂತ ಕೂಲಿ ಸಂಜೆ ಮಾಡ್ಲಿಕ್ಕೆ ಈಗ ನಾವು ಒಂದು ಮನೆಗೆ ನಿಜವಾಗ್ಲೂ ಮನೆಗೆ ಒಂದು ಬಚ್ಚಲು ಗುಂಡಿ ನಿಲ್ಲಿಸ್ತದೆ ಯಾಕೆ ನಿಲ್ಲಿಸ ಬರ್ತಾರೆ ಅನ್ನಿಸ್ತದೆ ಅದು ಒಂದೇ ಬಚ್ಚಲು ಗುಂಡಿನೇ ಅಂತ ತಿಳ್ಕೊಳ್ರಿ ಖಾಲಿ ಒಂದು 10,000 ಕೊಡುದು ಎಷ್ಟು ಸರಿ ಕೊಡೋದು ಕೊಡ್ತೇವೆ ನಾವು ಹಂಗೆ ಇವ್ರ ಪಾಪ ಈಗ ಹಾಕಿ ಇವರೆಲ್ಲ ಮನೆಗೆ ಹೋಗ್ತಾರೆ ಹೊಟ್ಟೆ ಒಳಗೆ ಹೋಗ್ತಾರೆ ಅವರು ಆ ರೀತಿ ಓಡ್ಬೇಕು ಆ ಟೈಮಿಗೆ ಅಲ್ಲಿ ಕೆಲಸ ಮಾಡಿದ್ರೆ ತಗೊಂಡು ಆದ್ರೆ ಹೆಚ್ಚಿನ ಕೆಲಸಕ್ಕೆಲ್ಲ ಮಾಡೋ ಸಮಸ್ಯೆ ಆಗ್ತಾ ಉಂಟು ನಮ್ದು ಬಿಸ್ನೆಸ್ ಮಾಡೋದು ಸಮಸ್ಯೆ ಅವ್ರಿಗೂ ಸಮಸ್ಯೆ ಆಗ್ತಾ ಉಂಟು ಯಾಕಂದ್ರೆ ಅಲ್ಲಿ ಕೆಲಸ ಮಾಡೋದು ತಗೊಂಡು ಇರ್ತಾರೆ ಗೌರ್ಮೆಂಟ್ ಕೊಡ್ಬೇಕು ಹೋಗಿಲ್ಲ ಇಲ್ಲೇ ಗೊತ್ತಾ ಹೌದು ಮತ್ತೇನಾದ್ರು ಬಗ್ಗೆ ಕೇಳಿ ಕೊಡ್ಕೊಂಡು ಜಮಾ ಆಗ್ತದೆ ಈಗ ಒಂದು ದಿವಸ ಒಂದು ವಾರ ಆಮೇಲೆ ಬರ್ತೀವಿ ಪಾಸ್ಬುಕ್ ಜಮಾ ಆದ್ಮೇಲೆ ಬರ್ತೀವಿ ನಿಮ್ದು ನೀವು ಒಂದು ಕಂಪ್ಲೀಟ್ ಆಗ್ತದೆ ಮತ್ತೆ ಲಾಸ್ಟ್ ಪೇಮೆಂಟ್ ಮಾಡ್ತೇವೆ ಇಲ್ಲಿ ಒಂದು 2 ಸಲ ಜಮಾ ಆಗ್ತದೆ ₹5 ಲಾಸ್ಟ್ ನೀವು ಬೇರೆ ಗಾಡಿಗಳು ಕೊಡ್ತೀವಿ ನಿಮ್ಗೆ ನಾವು ಲಿಸ್ಟ್ ಕೊಡ್ತೇವೆ ಅದು ತಗೊಂಡು ಈಗ ಹೋಗ್ಬೇಕಾಗ್ತದೆ ಎಷ್ಟು ಖರ್ಚಾಗಿದೆ ಏನಾಗಿದೆ ಅನ್ಕೊಂಡೆಲ್ಲ ಕೊಟ್ಟು ಅದೇ ಬರ್ಸ್ಬಿಟ್ರೆ ಆಯ್ತು ಅದ್ರಲ್ಲಿ ಕಾಮಗಾರಿ ಸಂಖ್ಯೆ ಎಲ್ಲ ಇರ್ತದೆ ಅದು ಮಾಡ್ತೀವಿ ಅವರಿಗೆ ಫೈನಲ್ ಸೆಟಲ್ಮೆಂಟ್ ಏನು ಪೇಮೆಂಟ್ ಇದೆಯಲ್ಲ ಅದು ಮಾಡಿ ನೀವೊಂದು ಬರ್ಸ್ಬಿಡಿ ಅಲ್ಲಿ ತನಕ ಅವರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಲಾಸ್ಟ್ ಪೇಮೆಂಟ್ ಬೋರ್ಡ್ ಇಷ್ಟೇ ಲಾಸ್ಟ್ ಪೇಮೆಂಟ್ ನೀವೊಂದು ಬರ್ಸಿ ನೀವೊಂದು ನಿಮಗೆ ಮತ್ತೆ ಅದು ಬೋರ್ಡ್ ಬರ್ತದೆ ಮತ್ತು ಗಡ ಒಂದು ₹500 ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಬರುದಿಲ್ಲ ಮತ್ತೆ ಅದ್ರಲ್ಲಿ ಬೋರ್ಡಿಗೆ ಈಗ ಮತ್ತೆ ಸಪ್ರೇಟ್ ₹500 ಬರುದಿಲ್ಲ ಕೊಟ್ಟಾಗಿದೆಯಲ್ಲ ಅದರಲ್ಲೇ ಬಹಳ ಜನ ಮನೆ ಕಟ್ಕೊಳ್ಳಿಲ್ಲ ಇಲ್ಲಿ ಹೌದು ಈಗ ಸೆಕ್ಷನ್ ಆಗಿದೆ ಮತ್ತೆ ನೋಡಿ ಮತ್ತೆ ಆಮೇಲೆ 15 ವರ್ಷವರೆಗೂ ಮನೆ ಬರುದಿಲ್ಲ ಒಂದ್ಸಲ ಸೆಕ್ಷನ್ ಆದ್ಮೇಲೆ ನೀವು ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಆ ಥರದ್ದು ಎಷ್ಟಿದೆ ನಮಗೆ ಆ ಥರದ್ದು ಹತ್ತಿದವರು ಸರ್ ಹೌದು ಚೆನ್ನಾಗಿದೆ ಬರ್ಲಿಲ್ಲ ಅವ್ರದ್ದು ಜಾಗ ಸಮಸ್ಯೆ ಹೀಗೆ ಮತ್ತೆ ಬೇಡ ಅಂತಾರೆ ಅಲ್ಲಿ ಫ್ಯಾಂಕ್ಷನ್ ಮಾಡ್ಬೇಕಾದ್ರೆ ಜಾಗ ಹೌದು ಅವಾಗ ಕೊಟ್ಟಿರ್ತಾರೆ ಇಲ್ಲ ಸರ್ ಅದು ಆನ್ಲೈನ್ ಅಲ್ಲಿ ಅವ್ರ ಹೆಸರು ಬಂದಿರ್ತದೆ ಈಗ ಬಂದಿದೆ ನೋಡಿ ಈಗ ಎಲ್ಲ ಯಾರಿಗೆ ಮನೆ ಬೇಕು ಅಂದ್ಕೊಂಡು ಆನ್ಲೈನ್ ನಾವು ಹಾಕುದು ಆಮೇಲೆ ಹಾಕಿಡುದು ಲೀಸ್ಟ್ ಬರ್ತದೆ 150 ಜನರ ಮನೆಯಲ್ಲಿ ಇಷ್ಟು ಅವರ್ಸ್ ಅದಲ್ಲಿ 150 ಜನ ಹಾಕಿಡುದು ಆಮೇಲೆ ಅವರಿಗೆ ಒಂದೇ ನಂಬರ್ದವ್ರಿಗೆ ಸೀತಾಮೇತ್ರಿ ಮನೆ ಅವ್ರದ್ದು ಬೇಕೋ ಬೇಡ ಅಂತ ಆದ್ರೆ 7 ನಂಬರ್ ಜಂಪ್ ಆಗ್ತದೆ ಇಲ್ಲ ಅಂದ್ರೆ ಒಂದೇ ನಂಬರ್ದಲ್ಲಿ ಅಲ್ಲಿ ಉಳಿತದೆ ಒಂದು 40 ಮನೆ ಬಂತ ತಿಳ್ಕೊಳ್ರಿ ಸರ್ ಅಲ್ಲ ಪ್ರಿಯಾರಿಟಿ ಯಾವ ತರ ಮಾಡ್ತೀವಿ ಫಸ್ಟ್ ಜಾಗ ಇದ್ರೆ
ಈಗ ಅವ್ರ ಹೆಸರು ಜಾಗ ಇದ್ದವರಿಗೆ ಮನೆ ಅಲ್ವಾ? ಈಗ ಹಾಗಿಲ್ಲ. ಎಲ್ಲರಿಗೂ ಜಾಗ ಇಲ್ಲಿದ್ದವರು ಹಾಕಿರ್ತಾರೆ, ಜಾಗ ಇದ್ದವರು ಹಾಕಿರ್ತಾರೆ. ಒಂದೇಂದ್ರೆ ಹೌಸ್ ಡ್ರೆಸ್ ಸೈಡ್ ಡ್ರೆಸ್. ಹೌಸ್ ಡ್ರೆಸ್ ಅಂದ್ರೆ ಮನೆ ಇದ್ದಿದ್ದವ್ರಿಗೆ, ಸೈಡ್ ಡ್ರೆಸ್ ಅಂದ್ರೆ ಜಾಗ ಇದ್ದಿದ್ದವರಿಗೆ ಒಟ್ಟು ಜನರು ಹಾಕಿರ್ತಾರೆ. ಅದೆಲ್ಲ ಸೇರ್ಪಡೆ ಎಲ್ಲರೂ ಸೇರ್ಪಡೆ ಹಾಕೊಂಡು 150 ಜನ ಬಂದಿರ್ತದೆ. ನೀವು ಹೋಸ್ಟೆಲ್ ಇದ್ದವ್ರೆ ಮೇಲೆ ಹೋಗಿರ್ತಾರೆ, ಸೈಕ್ಲೆಸ್ ಇದ್ದವ್ರು ಕೆಳಗೆ ಬಂದಿರ್ತಾರೆ. ಈಗ ಅವರಿಗೆ ಬೇಕು ಅಂದ್ಕೊಂಡು ಅವ್ರು ಹೇಳ್ತಾರೆ. ಈಗ ಶ್ರೀರಾಮನವ್ರ ಬೈಕ್ ಅಂದ್ಕೊಂಡು 1ನೇ ನಂಬರ್ ಇತ್ತು, ಅವರಿಗೆ ನಾವು ಕೇಳಿದ್ವಿ, ಅವ್ರು ಬೇಕು ಅಂತ ಹೇಳಿದ್ರು, ಅವ್ರದ್ದು ಹೆಸರನ್ನ ಆಯ್ಕೆ ಮಾಡಿದ್ವಿ. ಆಯ್ತಲ್ಲ, ಅವರಿಗೆ ಬೇಡ ಅಂತ ಹೇಳಿದ್ರೆ ಪೂರ್ತಿ ರಿಜೆಕ್ಟ್ ಆದ್ಮೇಲೆ 7ನೇ ನಂಬರಿಗೆ ಬರ್ತದೆ. ಅವ್ರು ಬೇಕು ಅಂದ್ಕೊಂಡು ತಗೊಂಡ್ರ. ಈಗ ನೋಡಿದ್ರೆ ಇನ್ನೂ ಸ್ಟಾರ್ಟೇ ಮಾಡಲಿಲ್ಲ. ಹಾಗೆ ಈಗ 2 ಮಾಡ್ಲಿಕ್ಕೆ ಆಗುದಿಲ್ಲ. ಈಗ 2ನೇ ಅವ್ರಾದ್ಮೇಲೆ 7ನೇ ನಂಬರ್ ಮಾಡ್ಕೊಂಡು ಬಂದು ನಾವು ಎಲ್ಲ ಆಯ್ತು. ಅದೇ ಹಾಗೆ ಅವ್ರಿಗೆ ಅಷ್ಟು ಅಪ್ಲೈ ಮಾಡ್ಕೊಂಡು ನಾವು ಕೇಳಿರ್ತೇವೆ. ಮತ್ತೆ ಕಡೆ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಹಾಕ್ಲಿಕ್ಕೆ ಆಗುದಿಲ್ಲ 15 ವರ್ಷವರೆಗೂ. ಅದಕ್ಕೆ ಬೇಕು ಅನ್ಕೊಂಡು ಅವಾಗ ಅವರು ಆಯ್ತು ಬೇಕು ಅನ್ಕೊಂಡು ತಗೊಂಡಿರ್ತಾರೆ. ಈಗ ನೋಡಿದ್ರೆ ಇನ್ನೊಂದು ಟೈಮಿಂಗ್ ಕೊಡ್ಲಿಕ್ಕೆ ಆಗುದಿಲ್ವಾ? 6 ತಿಂಗಳು ಆ ತಿಂಗಳಲ್ಲಿ ಮನೆ ಬಿಡಬೇಕು, ಇಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗ್ತದೆ. 15 ವರ್ಷವರೆಗೂ ಮತ್ತೆ ಮನೆ ಬರೋದಿಲ್ಲ ಅಂತ ಹೇಳ್ತದೆ. ಮೊದಲೇನಿತ್ತು ಸರ್, ಈಗ ಈ ಸಲ ನಾವು ತಗೊಂಡು ರಿಜೆಕ್ಟ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಇಯರ್ ಬಂದಾಗ ಹಾಕೊಡ್ತೀವಿ. ಈ ಕಾಲ ಮುಗಿದ 15 ವರ್ಷ ಮತ್ತೆ ಈಗಿನ ಅವರು ಹಾಕ್ಬೇಕಾದ್ರೆ ನಮ್ಮ ಮೊಬೈಲಿಗೆ ಹಾಕ್ಬೇಕಾದ್ರೆ ಕಂಪ್ಯೂಟರ್ ಹಾಕ್ಬೇಕಾದ್ರೆ ಅವ್ರು ಸಮಯಕ್ಕೆ ರಿಕಾರ್ಡ್ ಕೊಡ್ತಾರೆ. ಅವಾಗ ಒಂದು ಕೋಡಿಯಾಗಿರುವುದಿಲ್ಲ. ತಾವು ಕೋಡಿ ಮಾಡ್ಕೊಂಡೆ ತಮ್ಮದೆಲ್ಲ ಒಪ್ಪಿದ್ರೆ ನಡೀತದೆ. ಅದೀಗ ನಾನು ರಿಕಾರ್ಡ್ ಉದಾಹರಣೆ 10 ಮಂದಿ ಹೆಸರಿದ್ರೆ 10 ಮಂದಿ ಸಪರೇಟ್ ಆಫೀಸಲ್ಲಿ ಒಪ್ಪಿಗೆ ಕೊಟ್ರೆ ನನ್ನ ಮನೆ ಸೆಕ್ಷನ್ ಆಗ್ತದೆ. ಮನೆ ಸೆಕ್ಷನ್ ಆದ್ಮೇಲೆ ಮಾಡುವಂತ ಪ್ರೊಸೆಸ್ ಇದು. ಈಗ ಅವ್ರ ದಿನ ತಕ್ಕ ಬಂತು ಅಂದ್ರೆ ಮನೆ ಸೆಕ್ಷನ್ ಆಗೋ ಮೊದಲೇ ಅವ್ರ ಹೆಸರು ಮಾಡ್ಕೊಂಡು ಮಾಡೋದು ಒಂದು ಆಗ್ತಿರ್ಲಿಲ್ಲ ಸರ್. ಇಲ್ಲ ಅದ್ರಲ್ಲಿ ಅವಾಗ ಸಮಯದಲ್ಲಿ ಇರ್ತದೆ. ತಮ್ಗೆ ಒಪ್ಪಿಗೆ ಕೊಟ್ಟಿರ್ತೇವೆ, ನಮ್ದೆಲ್ಲ ಒಪ್ಪಿಗೆ ಕೊಡ್ತಾರೆ, ಹಾಕಿ ಮೇಡಮ್ ಅಂದ್ಕೊಂಡು ಹೇಳಿದಾಗ ನಾವು ಹಾಕಿರ್ತೇವೆ. ಎಲ್ಲಿ ಒಬ್ಬರು ಹೇಗಿದೆ ಚಂದ್ರ ಸಚರಿ ಅಂದ್ಕೊಂಡು ಅವರಿಗೆ ಮೊದಲೇ ಬಾಂಡ್ ಕೊಟ್ಟರೆ ಆಗುತ್ತೆ. ನಾವು ಈಗ ಮೊದಲೇ ಹೌದು ಅದೊಂದನ್ನ ಈಗ ಅದು ಬಾಂಡಿನ ಹೆಸರಿಲ್ಲ ಸರಿ ಆ ಸಮಯಕ್ಕಿದೆಯಲ್ಲ ಹಂಗೆ ಅಂತ ಕೊಟ್ಟಿಗೆ ಕೂಡ ತಗೊಂಡಿದ್ದೀವಿ. ಇಲ್ಲ ಈಗ ಅವಾಗ ಬಂದಿರ್ತಾರೆ ನಮ್ದು ರೊಕ್ಕ ಕೊಡಿ ರೂಪಾಯಿಗೆ ಹಾಕಿ ಅಂತ ಹೇಳ್ತಾರೆ. ಅವಾಗ ಒಂದೇ ಸಲ ಬರ್ತದೆ, ವರ್ಷಕ್ಕೊಂದ್ಸಲ. ಈಗ ಮುಗಿತು 30ಕ್ಕೆ ಮುಗಿತು ಲಾಸ್ಟ್. ಆಗ ಅವಾಗ ಮತ್ತೆ ನಾವು ತಗೊಂಡ್ಬರ್ತಲ್ಲ ಅಂದ್ಕೊಂಡು ಹಾಕಿರ್ತೇವೆ. ಆಮೇಲೆ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಸ್ಯಾಂಕ್ಷನ್ ಮಾಡೋ ಮೊದಲೇ ಅಪ್ಲಿಕೇಶನ್ ಹಾಕೋ ಮೊದಲೇ ಯಾವ್ದಾದ್ರು ಇದು ಮಾಡ್ಕೊಂಡ್ಬಿಡಿ, ಈಸಿ ಆಗ್ತದಲ್ಲ. ಅದೇ ಸರ್ ಹಾಗೆ ಮಾಡ್ಕೊಳ್ಳಿ ಅಂತ. ಅವಾಗಲೂ ಆಗುದಿಲ್ಲ. ಅವಾಗಲೂ ಅಂದ್ರೆ ಸರ್ ಅದು ಗ್ರಾಮ ಸಭೆಯಲ್ಲಿ ನಷ್ಟನ್ನ ಆಯ್ಕೆ ಮಾಡ್ಬೋದು. ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡ್ತಾರೆ. ಅಷ್ಟವನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡ್ಬೋದು. ಈಗ ಉದಾಹರಣೆಗೆ ನಾನು ನೋಡ್ಬೋದ್ರೆ ಈಗ ಮೇಡಮ್ ಏನ್ ಮಾಡ್ಬೋದು, ಅವ್ರ ಮಾಹಿತಿ ಅವ್ರ ಬೇರೆ ನಾನು ದೊಡ್ಡ ತಕರಾರು ಮಾಡ್ತೇನೆ. ನಾನು ಗ್ರಾಮ ಸಭೆಯಲ್ಲಿ ನಾವೀಗ ಮರಣ ಬಂದಿದ್ರೆ ಮಾತ್ರ ತೆಗಿತಿದ್ದೇವೆ. ನಮ್ಗೆ ಒಂದು 20 ಮನೆ ಬರ್ತದೆ, ಟಾರ್ಗೆಟ್ ಬರ್ತದೆ ಸರ್. ಅಷ್ಟೇ ಅವ್ರು ಎಲ್ಲಿ ಡೆಲಿವರಿ ಕೊಡ್ತದೆ ನೋಡುದು ಇಲ್ಲ. ಮೊದಲಿದೆ ಸರ್ 15 ವರ್ಷವರೆಗೂ ತಗೊಳ್ಳೋದಿಲ್ಲ. ಈಗ ಮೊದಲೇನಾಗಿತ್ತು ಮೊದಲು ಪೇಪರ್ ಬೇಕು ಅದು ಸಮಸ್ಯೆ ಆಗ್ತದೆ. ಈಗ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅಲ್ಲಿ ಎಷ್ಟು ಬರೋದಿಲ್ಲ ಆನ್ಲೈನ್. ಹಳಬರಿಗೆ ಎಷ್ಟು ಜನಕ್ಕೆ ಬಂದಿಲ್ಲ? ಹಳಬರಿಗೆ ಎಲ್ಲರಿಗೂ ಬಂದಿಲ್ಲ. ಇಲ್ಲ, ಒಂದು 4 ಮಂದಿಗೆ ಬರಲಿಲ್ಲ. ಯಾಕೆ ಅವ್ರದ್ದು ಸ್ಟೇಜ್ ವೈಸ್ ಫೋಟೋ ಕೇಳಿದ್ದು. ಆದ್ರೂ ಅವ್ರು ಏನ್ ಮಾಡಿದ್ದಾರೆ ಮೊದಲೇ ಬರ್ಕೊಂಡಿರ್ತಾರೆ. ಅಂದ್ರೆ ನಾವು ಜಿಪಿಎಸ್ ಮಾಡೋಕ್ಕಿಂತ ಮೊದಲೇ ಈಗ ನಾವು ಖಾಲಿ ಜಾಗದ ಒಂದ್ಸಲ ಜಿಪಿಎಸ್ ಮಾಡ್ಬೇಕು. ಆ ಪಂಚಾಯತ್ ಬಂದು ಹೋಗಿದ್ದಾರೆ ಹೇಳಿ ಪೂರ್ತಿ ಮುಗಿಸಾಕ್ಬಿಡ್ತಾರೆ ಸರ್. ಆದ್ರೆ ಅಲ್ಲಿ ಇಲ್ಲಿ ನಮ್ಗೆ ಸ್ಟೇಜ್ ವೈಸ್ ಫೋಟೋ ಬೇಕಾಗಿರ್ತದೆ. ಸ್ಟೇಜ್ ವೈಸ್ ಫೋಟೋ ಇಲ್ಲ ಹೇಳಿದ್ರೆ ನಾವು ತಗೊಳ್ಳೋದು ಅಲ್ಲಿ ಸ್ಟೇಜ್ ವೈಸ್ ಫೋಟೋ ಇರುವುದಿಲ್ಲ ಅಂದ್ಕೊಂಡು ಫೌಂಡೇಶನ್ ಫೋಟೋದಲ್ಲಿ ಕಂಪ್ಯೂಟರ್ ಫೋಟೋ ಹೌದು ಒಂದು 2 ಕೇಸ್ ಅಂತವ್ರು. ಈಗ ನಾವು 4 ಕೇಸ್ ಆಗಿದೆ ಸರ್. ಒಂದ್ 2 ಜನದ್ದು ಸ್ಟೇಜ್ ವೈಸ್ ಫೋಟೋ ಬೇಕು ಅನ್ಕೊಂಡು ಸ್ಟಾಪ್ ಇದೆ. 2 ಜನದ್ದು ಒಬ್ಬರದ್ದು ಏನಾಗಿದೆ ಅಂದ್ರೆ ಅದು ಜಿಪಿಎಸ್ ಮಿತಿ ಇರುವುದಿಲ್ಲ. ಅಂದ್ರೆ ಅವರು ಇಲ್ಲಿ ಇದ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಫೌಂಡೇಶನ್ ಹಾಕಿದ್ದಾರೆ. ಅವ್ರ ಜಿಪಿಎಸ್ ತಾಮ್ರ ಪ್ಲಾಂಟ್ ಹತ್ರ ಬರ್ತದೆ. ಅಲ್ಲಿ ಇವ್ರ ಜಿಪಿಎಸ್ ಇಲ್ಲೇ ಜಿಪಿಎಸ್ ಆನ್ ಮಾಡಿದ್ರೆ ಅವ್ರ ಜಾಗದಲ್ಲಿ ಆನ್ ಮಾಡಿದ್ರೆ ಬರುವುದಿಲ್ಲ. ಅದು ಹೋಗ್ತಾ ತಾಮ್ರ ಪ್ಲಾಂಟ್ ಹತ್ರ ಹೋಗಿ ನಿಂತ್ರೆ ಅವ್ರ ಜಿಪಿಎಸ್ ಅಲ್ಲಿ ಬರ್ತದೆ. ಅಲ್ಲಿಂದ ಮತ್ತೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. 5 ನಿಮಿಷದ್ದು ಮೊಬೈಲ್ ಹಿಂಗ್ ಮಾಡಿದ್ರೆ ತಗೊಂಡ್ಬಿಡ್ತದೆ ಕ್ಲಿಕ್ ಆಗಿ. ಅಲ್ಲ ರೈಟ್ ಈಗ ಅದೆಲ್ಲ
3 ಕೇಸ್ ಆಯ್ತಾ. ಮತ್ತೊಂದು ಕೋಟೆ ಮೇಲೆ ಕೋಟ ಅಂದ್ಕೊಂಡು ಅದನ್ನ 4 ಜನರದ್ದು ಈ ರೀತಿ ಸಮಸ್ಯೆ ಇದೆ. ಟೆಕ್ನಿಕಲ್ ಇಶ್ಯೂಸ್ ಹಾ. ಎಲ್ಲ ಮಾಡಿ ಗೌರ್ಮೆಂಟಿನ ದುಡ್ಡು ಬಾಕಿ ಇದೆಯಾ ಅಂತ ಹಂಗೇನಿಲ್ಲ, ಹಂಗೇನೇ ಇಲ್ಲ. ಬರ್ತಾ ಇದೆ. ಹಂಗ್ ಬರ್ತಾ ಇದೆ, ಹಾಗೆ ಪಟ ಪಟ ಬರ್ತಾ ಇದೆ. ಈ GPS ಮಾಡ್ದಾಗೂ ಅವ್ರಲ್ಲಿ ಓಕೆ ಹಾಕೊಂಡು ಬರ್ತಾ ಇದೆ. ಎಷ್ಟು ದಿವಸದಲ್ಲಿ ಒಬ್ಬೊಬ್ರದ್ದು 1 ತಿಂಗಳಲ್ಲಿ ಜಮಾ ಆಗ್ತದೆ, ಒಂದು 15-20 ದಿವಸ ಜಮಾ ಆಗ್ತದೆ. ಜಮಾ. ಹೌದು. ಮ್ಯಾಕ್ಸಿಮಮ್ ಅನ್ನು ಹಾ ಮ್ಯಾಕ್ಸಿಮಮ್ ಹೌದು. ಈಗಿನ ಇದು PMI ದಲ್ಲಿ ಮೊದಲೇ ದುಡ್ಡು ಬರ್ತದೆ, ಆಮೇಲೆ ಇವ್ರು ಫೋಟೋ ತೆಗೆಯುವುದು ನಾವು. ಇವರಿಗೆ 30,000 ಫಸ್ಟ್ ಬರ್ತದೆ ಕಾಂಡಿಷನ್ ಹಾಕೋಕ್ಕಿಂತ ಪೂರ್ವದಲ್ಲಿ. ಇವ್ರು ಕಾಂಡಿಷನ್ ಹಾಕಿ ಅಪ್ಲೋಡ್ ಆದ್ಮೇಲೆ ಆ ದುಡ್ಡು ತೆಗಿಲಿಕ್ಕೆ ಅವಕಾಶ ಸಿಗ್ತದೆ ಇವರಿಗೆ. ಫಸ್ಟ್ ದುಡ್ಡು ಕೊಡ್ತಾರೆ, ಬಸ್ ಹೊಸಟಿಗೆ ಹಾಗಲ್ಲ. ನಾವು ಫೋಟೋ ಆದ್ಮೇಲೆ 1 ತಿಂಗಳ ಮೇಲೆ ಆಡಿಟ್ ಎಲ್ಲ ಓಕೆ ಹಾಕಿ ದುಡ್ಡು ಬರ್ತದೆ. PMI ದಲ್ಲಿ ಮೊದಲೇ ದುಡ್ಡು ಬರ್ತದೆ, ಆಮೇಲೆ ನೀವು GPS ಅನ್ನ ಅಪ್ಲೋಡ್ ಮಾಡ್ತೀವಿ, ಫೋಟೋವನ್ನು ಅಪ್ಲೋಡ್ ಮಾಡ್ತೀವಿ. ಈಗ 2ನೇ ಹಂತದ್ದು ನಿಮ್ ಗಂಡ ದುಡ್ಡು ಬಂತಾ? 1 ಬಂದಿದ್ದಲ್ಲ. ಈಗ ಮತ್ತೆ ಈಗ ಮೊದಲನೇ ಇತ್ತು 4 ಹಂತದ ಫೋಟೋ ಇತ್ತು, ಈಗ ಹಂಗಲ್ಲ. ಕಾಂಡಿಷನ್ 1 ಫೋಟೋ ತೆಗೆಯುದು, 2ನೇ ಲಿಂಟರ್ ತೆಗೆಯುದು, ಡೈರೆಕ್ಟ್ ಲಾಸ್ಟ್ ತೆಗೆಯುದು, ಲಾಸ್ಟ್ ಫೋಟೋ 3 ಕೊಡ್ಬೇಕು ಈಗ. 3 ಕೊಡ್ಬೇಕು ಯಾರಿಗೆ? ಇವರಿಗೆ ಬಸವದವರಿಗೆ. PMI ಅವರಿಗೆ 2 ಫೋಟೋ, ಲಿಂಟರ್ ಒಂದು, ಲಾಸ್ಟ್ ಒಂದು, ಗೋಡೆದೊಂದು, ಲಾಸ್ಟ್ ಒಂದು. ನಮ್ದು 2 ಫೋಟೋ ಆಗಿದೆ, ಪೂರ್ತಿ ಆಗ್ಬೇಕು. ಅಲ್ಲಿ ಗೌರ್ಮೆಂಟ್ ಹೌಸಿಂಗ್ ನಿಗಮದಿಂದ 1,20,000 ಬರ್ತದೆ, ನಾವು 3,000 ಕೊಡ್ತೇವೆ. ಉದ್ಯೋಗ ಅದು 30,000. ಇದು 9 ಹಾ 2 1,50,000 ಆಗ್ತದೆ. ಅದರಲ್ಲೇ ಬಚ್ಚಲಗುಂಡಿ 12,000 ಇತ್ತು, ಈಗ ಬಚ್ಚಲಗುಂಡಿ 9,000 ಮಾಡಿದ್ದಾರೆ. ನಿಮ್ದು 2ನೇದೊಂದು ಬರ್ಬೇಕಲ್ಲ. 2ನೇ ಏನು ಬಸವ ಅವ್ರ ನಮ್ಮ ಪಂಚಾಯತ್ಗೆ 19 ಬಂದಿತ್ತು. 19ರಲ್ಲಿ 10 ಮಂದಿ ಕಟ್ಟಿದ್ದಾರೆ, 9 ಮಂದಿ ಆಗಿದ್ದಾರೆ. ಇಲ್ಲ ಅವ್ರಿಗೆ ಒಂದ್ಸಲ ಕರೆದು ಒಂದ್ಸಲ ಸ್ವಲ್ಪ ಹೇಳ್ಕೊಂಡು ಫೈನಲ್ ಮಾಡ್ತೀವಿ. ಅವ್ರಿಗೆ ಒಂದ್ಸಲ ಕೈವ ಮತ್ತೆ 10 ಮಂದಿ ಕಟ್ಕೊಳ್ಳಿಲ್ಲಲ್ಲ ಮನೆ. ಅವ್ರದ್ದು ಸೆಕ್ಷನ್ ಆಗಿ ನಿಮ್ಗೆ ಯಾವ ಇದು 3-4 ತಿಂಗಳಾಯ್ತು. ನಾವು 4 ತಿಂಗಳಾಯ್ತು. ಪಂಚಾಯತಿಯ ನಾವು ಸುಶೀಲ ಹಾಗೂ ಫಲಾನುಭವಿ ಸರ್ಕಾರ ಒಂದು ಯೋಜನೆಯನ್ನು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯವಾಗಿ ನಮ್ಮ ಗ್ರಾಮೀಣ ಜನರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರ ಅಂತ ಮಾಡುತ್ತಿದೆ. ಅಂಥ ಸಂದರ್ಭದಲ್ಲಿ ಆ ಸ್ಥಳೀಯ ಮಟ್ಟದಲ್ಲಿ ಯಾರು ಪೂರ್ವವಾಗಿದ್ದಾರೆ, ಅಂದರೆ ಬಡವರಿದ್ದಾರೆ, ಮನೆ ಕಟ್ಟಲಿಕ್ಕೆ ಅಸಹಾಯಕರಾಗಿರ್ತಾರೆ, ಮತ್ತು ಕೆಲವೊಂದು ಯೋಜನೆಗಳನ್ನು ತಗೊಳ್ಳಿಕ್ಕೆ ಅಸಹಾಯಕರಿರ್ತಾರೆ. ಸ್ಥಳೀಯ ಮಟ್ಟದಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಆ ಯೋಜನೆಗಳನ್ನು ನಾವು ತಗೊಳ್ಳೋದ್ರಲ್ಲಿ ಸ್ಥಳೀಯವಾಗಿ ಕೆಲವೊಂದು ದಾಖಲಾತಿ ಉಳಿಸೋದ್ರಿಗೆ, ಕೆಲವೊಂದು ಜಾಗ ಉಳಿಸೋದ್ರಿಗೆ ಹಿಂದೆ ಬಿದ್ದು ಬಂದಂಥ ಯೋಜನೆಗಳನ್ನು ಬಳಸೋದ್ರಿಂದ ನಮ್ಮ ಊರಿಗೆ, ಹಾಗೆ ನಮ್ಮ ಊರಿಗೆ, ನಮ್ಮ ಆವಾಸದ ಪಂಚಾಯತ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ನಷ್ಟ ಆಗುತ್ತೆ. ಅಲ್ಲಿಂದ ಬಂದಿರುತ್ತೆ, ಕೇಂದ್ರದಿಂದ ಬಂದಿರುತ್ತೆ, ರಾಜ್ಯದಿಂದ ಬಂದಿರುತ್ತೆ, ಕೆಲವರಿಗೆ ಮನೆ ಬಂದಿರುತ್ತೆ, ಕೆಲವರಿಗೆ ಕೆಲವೊಂದು ವೈಯಕ್ತಿಕ ಯೋಜನೆಗಳು ಬಂದಿರುತ್ತೆ. ಅಂಥ ಯೋಜನೆಗಳನ್ನು ನಾವು ಸರಿಯಾದ ದಾಖಲೆಗಳನ್ನು ಒದಗಿಸಿ ಆ ಒಂದು ದಾಖಲೆ ಒದಗಿಸೋ ಮೂಲಕ ಆ ಯೋಜನೆಗಳನ್ನು ಫಲ ಪಡ್ಕೊಂಡ್ರೆ ಪೂರ್ಣ ಪ್ರಮಾಣದ ಕೊಡ್ತಾರೆ ಅಂತಲ್ಲ, ಸ್ವಲ್ಪ ಪ್ರಮಾಣದ ಕೊಟ್ಟಿದ್ರು ಅದೆಲ್ಲ ಒಂದು ನಿಮ್ಗೆ ಹೆಲ್ಪ್ ಆಗುತ್ತೆ, ಸಹಾಯವಾಗಲಿ ಅಂತ ಹೇಳಿ, ಪ್ರೋತ್ಸಾಹ ಆಗಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಕೆಲವರಿಗೆ ಶೌಚಾಲಯ ಕೊಟ್ಟಿರುತ್ತೆ, ಕೆಲವರಿಗೆ ಹಿಂಗುಂಡಿ ಕೊಟ್ಟಿರುತ್ತೆ, ಕೆಲವರಿಗೆ ಕುರಿ ಶೆಡ್ಡು, ಕೆಲವರಿಗೆ ಕೋಳಿ ಸಾಕಾಣಿಕೆ ಶೆಡ್ಡು, ಕೆಲವರಿಗೆ ಕೊಟ್ಟಿಗೆ ಕೊಡ್ತದೆ. ಅಂಥ ಯೋಜನೆಗಳು, ಮನೆಗಳು, ಆ ಯೋಜನೆಗಳನ್ನು ನಾವು ಕೊಡ್ಕೊಂಡ್ರೆ ಸರ್ಕಾರದ ಯೋಜನೆಗಳು ಸಾಫಲ್ಯ ಪಡಿತವೆ ಅಂತ ಹೇಳ್ತಾ, ಆಮೇಲೆ ಕೆಲವೊಂದು ಆ ಯೋಜನೆಗಳಿಗೆ ಪೂರಕವಾಗಿ ಕೆಲವೊಂದು ದಾಖಲಾತಿ ಒದಗಿಸಿದಾಗ ಮಾತ್ರ ಅದನ್ನು ಪೂರ್ಣ ಪ್ರಮಾಣದ
ಹಣವನ್ನು ವಿನಿಯೋಗಿಸೋಕ್ಕೆ ಸಾಧ್ಯವಾಗಿದೆ. ಕೆಲವೊಂದು ಸಮಸ್ಯೆಗಳಿದ್ದರೆ ಮುಂದೆ ಸ್ಥಳೀಯ ಮಟ್ಟದಲ್ಲಿ ಅವರ ಕೆಲವು ಜಾಗ ಸಮಸ್ಯೆ ಅದರ ಬಗೆಹರಿಸಲಿಕ್ಕೆ ಮುಂದುವರಿಸೋದ್ರೆ ಮುಂದೆ ಅವರು ಕಾರ್ಯಕ್ರಮ ಮಾಡಲಿಕ್ಕೆ ಆ ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಹಿರಿಯ ಅಧಿಕಾರಿಗಳು ಬಂದಾಗ ಅವ್ರಿಗೆ ಕೇಳ್ತಾರೆ ಇದು ಮಾಡ್ತಾರೆ ಅಂದಾಗ ನಾವು ಫಲಾನುಭವಿಗಳಾದಾಗ ಕೆಲವೊಂದು ಸಮಸ್ಯೆಗಳನ್ನ ನಾವು ಸರಿಯಾಗಿ ಬಳಸಿಕೊಂಡು ಅದನ್ನ ಕ್ಲಿಯರ್ ಮಾಡಿಕೊಟ್ಟಾಗ ಅವರಿಗೆ ಆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಕೆಲವೊಂದು ಯಾವುದೇ ಯೋಜನೆಗಳಿವೆ, ಉದಾಹರಣೆಗೆ ಈಗ SIR ಇದು ಬಂದಿದೆ, ಅದನ್ನು ನಾವು ಮಾಡಬೇಕಂತೇಳಿ ಅದಕ್ಕೆ ನೀವು ಅದು ಪೂರ್ವಕವಾದ ದಾಖಲೆಗಳು ಏನು ಕೇಳ್ತಾರೆ. ಈಗ BLO ಬಂದಿದ್ರು, ಈಗ ಮೊದಲ ಈ ಹಿಂದೆ ಒಂದು 6 ತಿಂಗಳಿಗೆ ಸಾಮಾಜಿಕ SIR ಇದು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ಏನು ರೆಕಾರ್ಡ್ಸ್ ಕೇಳ್ತಾರೆ, ಏನು ದಾಖಲಾತಿಗಳು ಕೇಳ್ತಾರೆ, ಅವ್ರನ್ನ ಪೂರ್ವಕ ನಾವು ಒದಗಿಸಿಕೊಟ್ಟಾಗ ನಮಗೆ ಮುಂದಿನ ಯೋಜನೆಗಳನ್ನು ತಗೊಳ್ಳಿಕ್ಕೆ ಅಥವಾ ಬಳಸಿಕೊಳ್ಳಲಿಕ್ಕೆ ಆ ಸೌಲಭ್ಯವನ್ನು ಪಡೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅವಾಗ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಹೋಗಿದ್ದಾರೆ, ಇನ್ನು ಹೋಗಿದ್ದಾರೆ ಅಂತೇಳಿ ಅವರು ಬರ್ತಾರೆ, ಬೇರೆ ಹೋದಾಗ ಒಂದು ಸಿಗೋದಿಲ್ಲ, 2 ಹೆಸರು ಸಿಗೋದಿಲ್ಲ, 3 ಹೆಸರು ಬಂದಾಗ ಸಿಗದೇ ಇದ್ದಾಗ ಅವಾಗ ಅವ್ರೇನು ಮಾಡ್ತಾರೆ, ಇರಲಿಲ್ಲ ಅಂತ ಬರ್ಕೊಂಡು ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ನಿಮ್ಗೆ ಆ ಸೌಲಭ್ಯ ಸಿಕ್ಕಿದ್ರೆ ನಾವು ಆಮೇಲೆ ಹೋದರೆ ಉದಾಹರಣೆಗೆ BPL ಕಾರ್ಡ್ ಇರ್ಬೋದು ಅಥವಾ ಬೇರೆ ಯಾವುದೋ ಸೌಲಭ್ಯ ಇರ್ಬೋದು, ಅದು ಸಿಗದೆ ವಂಚಿತರಾಗ್ತದೆ. ಫಲಾನುಭವಿಗಳು ಸಿಗಬೇಕಂದ್ರೆ ಕೆಲವೊಂದು ದಾಖಲೆಗಳನ್ನು ನಾವು ಸ್ಪಷ್ಟವಾಗಿ ಅಧಿಕಾರಿಗಳು ಇದಕ್ಕೆ ಕೇಳಲಿಕ್ಕೆ ಬಂದಂಥದ್ದು ಎಲ್ಲರಿಗೂ ತಲುಪಿಸಿದಾಗ ಆ ಯೋಜನೆಗಳನ್ನು ಪಡೀಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಅದಕ್ಕೆಲ್ಲರೂ ನೀವು ಸಹಕಾರ ಕೊಡಬೇಕು. ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತಲೇ ಸರ್ಕಾರಗಳು ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತೆ. ಅದು ಕೆಲವೊಂದು ತಾಂತ್ರಿಕ ದೋಷನೇ ಇರುತ್ತದೆ. ಆದರೆ ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸಣ್ಣ ಪುಟ್ಟ ದೋಷಗಳಿದ್ದರೆ ಅವನ್ನ ಸರಿಪಡಿಸಿಕೊಂಡು ಈ ಹಂತಕ್ಕೆ ತಂದು ಕೊಟ್ಟಾಗ ಕೆಲವೊಂದು ಇದನ್ನು ಸರಿ ಮಾಡಿ ಅವ್ರ ಮೇಲೆ ಹಂತ ಕೊಡ್ತಾರೆ. ಅದನ್ನು ನಾವು ಮೂಲನೇ ಸರಿ ಇಲ್ಲದೆ ಇದ್ದರೆ ಅದನ್ನು ಎಲ್ಲರೂ ಸರಿ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವೇ ಒಂದು ಸ್ವಲ್ಪ ವೈಯಕ್ತಿಕವಾಗಿ ನಮ್ಗೆ ಆ ಯೋಜನೆ ಪಡಿಬೇಕು, ಇದು ವಸ್ತು ಅಥವಾ ಯಾವುದಾದ್ರು ಸೌಲಭ್ಯ ತಗೋಬೇಕು ಅಂದಾಗ ನಾವೆಲ್ಲ ರೀತಿಯ ದಾಖಲೆಗಳನ್ನು ಉಳಿಸ್ಕೊಂಡಾಗ ಅವರು ಸೌಲಭ್ಯ ಪಡೆಯೋಕ್ಕೆ ಅನುಕೂಲ ಆಗುತ್ತದೆ. ಅದಕ್ಕೆ ಸರ್ಕಾರದ ಕೆಲಸಗಳು ಯೋಜನೆಗಳು ಅಧಿಕಾರಿಗಳು ಸಾರ್ವಜನಿಕ ಮಟ್ಟಕ್ಕೆ ಬಂದಾಗ ಸರ್ಕಾರಿ ಸಹಕಾರ ನೀವು ಕೊಟ್ಟರೆ ಆ ಯೋಜನೆ ಸಾಫಲ್ಯ ಪಡೀತದೆ ಅಂತ ಹೇಳಿದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನೋಡೋದಿದ್ದಾರೆ ಆಗ್ತಿದ್ದಾರೆ ಮಾತಾಡ್ತಿದ್ದಾರೆ ಎಲ್ಲ ಫಲಾನುಭವಿಗಳು ಒಂದಿಷ್ಟ ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಆಡಳಿತಾಧಿಕಾರಿಯಾದಂತಹ ರಾಘವೇಂದ್ರ ಭಟ್ ಉಪಸ್ಥಿತರಿದ್ದ ಸಭೆಯನ್ನು ಇಂದಿನ ಈ ಸಭೆಗೆ ಕೊಂಡಾಧಿಕಾರಿಯಾದಂತಹ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ರಮೇಶ್ ಅವರ ಉಪಸ್ಥಿತರಿಗೆ ಸಭೆಯನ್ನು ತುಂಬ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದವನ್ನು. ಇಂದಿನ ಈ ಸಭೆಯಲ್ಲಿ ಯುತ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದವನ್ನು. ಇಂದಿನ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಫಲಾನುಭವಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಪೂರಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಎಲ್ಲ ವ್ಯಕ್ತಿಗಳು ರಾಷ್ಟ್ರೀಯ ಗೀತೆ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಳ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಗತಿ ತರಂಗಾ तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत